ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವ ನೆನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವು ನೆಲೆಯಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿ ಇರಬೇಕು. ದೇವರು ಕೂಡ ಅದನ್ನೇ ಬಯಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಏನೂ ಇಲ್ಲ ಅಂದ್ರೆ ನಾವು ಮುಖದಲ್ಲಿ ನಗು ಇರಬೇಕು. ಕಷ್ಟದ ಮಧ್ಯದಲ್ಲಿ ನಾವು ಹೆಂಗಿರ್ಬೇಕಂತೆ? ನಗು ಮುಖದಿಂದ. ಇವರಿಗೆ ಏನಪ್ಪ ಕಡಿಮೆ? ಆಮೇಲೆ ಅರ್ಥ ಆಯ್ತಲ್ಲ? ಯಾರಾದ್ರೂ ನಮ್ಮ ನೋಡಿದ್ರೆ ಹೆಂಗ್ ನೋಡ್ಬೇಕು? ಇವ್ರಿಗೆ ಏನ್ರಿ ಕಡಿಮೆ ಅನ್ನೋ ಮಟ್ಟಿಗೆ ನಾವು ಯಾವಾಗಲೂ ಸಂತೋಷವಾಗಿರ್ಬೇಕು. ಆಮೇನ್. ಹಲ್ಲೆಲೂಯಾ. ಯಾಕಂದ್ರೆ ನಾವು ಈ ಲೋಕದವರು ಅಲ್ಲ. ಆಮೇನ್. ಹಲ್ಲೆಲೂಯಾ. ಸೊ ಈ ಲೋಕ ನಮಗೆ ಸಂಬಂಧ ಇಲ್ಲ. ಆದ ಕಾರಣ ಈ ಲೋಕದ ವಸ್ತುಗಳಿಗೋಸ್ಕರ ನಾವು ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ. ಏನ್ ಬೇಕಾಗಿದೆಯೋ ತಕ್ಕ ಸಮಯಕ್ಕೆ ಒದಗಿಸ್ಲಿಕ್ಕೆ ಆತನಿದ್ದಾನೆ. ಕಳೆದ ತಿಂಗಳೆಲ್ಲ ನಮ್ಮನ್ನ ಕಾಯ್ದ ದೇವರು ಈ ನೂತನ ತಿಂಗಳಿನಲ್ಲಿ ಮೊದಲನೇ ದಿನದಲ್ಲಿ ದೇವರ ಸಮ್ಮುಖದಲ್ಲಿ ಬರುವಂತೆ ದೇವರು ಏನ್ ಮಾಡಿದ? ನಮಗೆ ಸಹಾಯ ಮಾಡಿದನು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಈ ತಿಂಗಳಿಗೆ ದೇವರು ನಮಗೆ ಕೊಟ್ಟಿರುವಂತಹ ವಾಗ್ದಾನವನ್ನು ನಾವು ಓದಿ ಮುಂದಕ್ಕೆ ಹೋಗೋಣ. ಯೋಶುವನ ಗ್ರಂಥ 1ನೇ ಅಧ್ಯಾಯ. ಯೋಶುವನ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ಆದರೆ ನೀನು ಜೀವಿಸುವ ದಿನಗಳೆಲ್ಲ ಯಾವನು ನಿನ್ನ ಮುಂದೆ ನಿಲ್ಲಲಾರನು. ನೀನು ಜೀವಿಸುವ ದಿನವೆಲ್ಲ ಯಾವನು ನಿನ್ನ ಮುಂದೆ ನಿಲ್ಲಲಾರೆನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವೆನು. ನಿನ್ನ ಸಂಗಡನೂ ಇರುವನು. ನಾನು ನಿನ್ನನ್ನು ಕೈ ಬಿಡುವುದೂ ಇಲ್ಲ, ಇಲ್ಲವೇ ನಿನ್ನನ್ನು ತೊರೆಯುವುದಿಲ್ಲ. ನಿನ್ನನ್ನು ತೊರೆಯುವುದೂ ಇಲ್ಲ. ನಾನು ನಿನ್ನನ್ನ ಕೈ ಬಿಡುವುದು ಇಲ್ಲ, ನಿನ್ನನ್ನು ತೊರೆಯುವುದು ಇಲ್ಲ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರ್ತೀನಿ. ನಿನ್ನ ಮುಂದೆ ಯಾವನು ಒಬ್ಬನು ಎದುರಾಗಿ ನಿಂತುಕೊಳ್ಳಲಿಕ್ಕೆ ಆಗುವುದೇ ಇಲ್ಲ. ಯಾಕಂದ್ರೆ ನನ್ನ ಹಿಂದೆ ಯಾರಿದಾರ? ಆಮೇಲೆ ಹಲ್ಲೆಲೂಯಾ. ನನ್ನ ಬೆನ್ನ ಹಿಂದೆ, ನನ್ನ ಬೆನ್ನೆಲುಬಾಗಿ, ನನ್ನ ಬೆಂಬಲವಾಗಿ ಇರುವಂಥದ್ದು ಯಾರಂದ್ರೆ ನನ್ನ ಕರ್ತನಾಗಿರುವಂಥ ಯೆಹೋವನು. ನನ್ನ ಮುಂದೆ ಯಾರು ನಿಂತುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾನು ಮೋಶೆಯ ಸಂಗಡ ಇದ್ದ ಹಾಗೆ. ಮೋಶೆ ಯಾರು? ಪ್ರವಕ್ತ, ಪ್ರವಾದಿ. ಮತ್ತೆ ಮೋಸೆ ಯಾರು? ದೇವರ ಮನುಷ್ಯ, ಮತ್ತೆ ದೇವರ ಸೇವಕ, ಪ್ರವಾದಿ, ಮತ್ತೆ ನಂಬಿಗಸ್ತನು. ದೇವರು ಮೋಶೆಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ರು. ಏನಂತೆ? ಇವನು ನನ್ನ ಮನೆಯಲ್ಲಿ ಎಲ್ಲಾ ಕಡೆಯಲ್ಲಿ ಇವನು ನಂಬಿಗಸ್ತನು. ಆಮೇನ್. ಮೋಶೆ ಅಂದ್ರೆ ಯಾರು? ನಂಬಿಗಸ್ತನು. ಹಲ್ಲೆಲೂಯಾ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡನೂ ಇರ್ತೀನಿ. ನಾನು ನಿನ್ನನ್ನು ಕೈ ಬಿಡುವುದು ಇಲ್ಲ, ನಿನ್ನನ್ನು ತೊರೆಯುವುದೂ ಇಲ್ಲ. ಆಮೆನ್. ಹಲ್ಲೆಲೂಯಾ. ಸೊ ಮೋಶೆಯ ಮುಂದೆ ಯಾರು ಎದುರಾಗಿ ನಿಂತುಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಹಲ್ಲೆಲೂಯಾ. ಪ್ರಾಣ ಭಯದಿಂದ ಓಡಿ ಹೋಗಿ 40 ವರ್ಷ ಒಂಟಿ ಜೀವನ ಮಾಡಿದಂತ ವ್ಯಕ್ತಿ ಯಾರವನು? ಮೋಶೆ. ಹಲ್ಲೆಲೂಯಾ. ಪ್ರಾಣ ನಷ್ಟವಾಗುತ್ತೋ ಏನೋ ಅಂತ ಹೇಳಿ ಭಯದಲ್ಲಿ ಊರು ಬಿಟ್ಟು ಓಡಿ ಹೋದವನು ಮೋಶೆ. ಆದರೆ ದೇವರು ಅವನನ್ನು ಕರೆದು ಮಾತಾಡಿ ನಾನು ನಿನ್ನ ಸಂಗಡ ಇರ್ತೀನಂತ ಹೇಳಿದ್ದಾನೆ. ಆಮೇಲೆ ಯಾಕಂದ್ರೆ ಅವನು ದೇವರಿಗೆ ನಂಬಿಗಸ್ತನಾಗಿದ್ದನು. ಈ ತಿಂಗಳೆಲ್ಲ ದೇವರು ನಮ್ಮ ಜೀವಿತದಲ್ಲಿ ಬರ್ಬೇಕಂತ ಹೇಳಿದ್ರೆ ನಾವು ದೇವರಿಗೆ ನಂಬಿಗಸ್ತರಾಗಿರ್ಬೇಕು. ನಾವು ಯಾವಾಗ ದೇವರಿಗೆ ನಂಬಿಗಸ್ತರಾಗಿರ್ತೀವೋ ದೇವರು ಹೇಳ್ತಾ ಇದ್ದಾನೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರ್ತೀನಿ. ಮೋಶೆಯ ಸಂಗಡ ದೇವರು ಹೇಗೆ ಇದ್ದನು ಎಂಬುದಾಗಿ ನಾವು ನೋಡೋದಾದ್ರೆ ವಾಕ್ಯದಲ್ಲಿ ವಿಮೋಚನೆ ಕಾಂಡ 4ನೇ ಅಧ್ಯಾಯ 12ನೇ ವಚನ. ವಿಮೋಚನೆ ಕಾಂಡ 4ನೇ ಅಧ್ಯಾಯ 12ನೇ ವಚನ. ನಾನು ನಿನಗೆ ಬಾಯಿಯಾಗಿ ಇದ್ದೇನೆ. ಕರೆಕ್ಟಾ? ಆಮೇಲೆ ಹಲ್ಲೆಲೂಯಾ. ನಿನ್ನ ಬಾಯಲ್ಲಿ ಏನ್ ಮಾತಾಡಬೇಕಾಗಿದೆಯೋ ಆ ಮಾತುಗಳನ್ನು ಬರಮಾಡುವಂತ ಬಾಯಾಗಿರ್ತೀನಿ. ಆಮೆನ್. ದೇವರ ಮೋಶೆಗೆ ಹೆಂಗಿದ್ನಂತೆ? ಹಲ್ಲೆಲೂಯಾ. ಪ್ರತಿಯೊಬ್ಬ ಮನುಷ್ಯನೂ ಅವನ ಸಮಸ್ಯೆಯಲ್ಲಿ ಹೋಗಿ ಸಿಲುಕೊಳ್ಳಿ ಕಾರಣ ಏನ್ ಗೊತ್ತಾ?
ಆಮೇಲೆ ತನ್ನ ಬಾಯಿಯಿಂದಲೇ ಕೆಡೋದು. ಕಪ್ಪೆ, ತಮಿಳಲ್ಲಿ ಒಂದು ಮಾತಿದೆ, ನುಣಲು ತನ್ ವಾಯ ಕೆಡುಂ. ಅಂದ್ರೆ ಕಪ್ಪೆ ತಾನಿರುವಂತ ಜಾಗವನ್ನ ತಾನೇ ಏನ್ ಮಾಡತ್ತೆ, ತೋರ್ಸ್ಕೊಡತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಅದು ಎಲ್ಲಿ ಕಪ್ಪೆ ಇರುತ್ತೋ ಹಾವು ಆಟೋಮೆಟಿಕ್ ಏನಾಗುತ್ತೆ ಅಲ್ಲಿಗೆ ಬರುತ್ತೆ. ಯಾಕಂದ್ರೆ ತಾನೇ ಅದು ಕರೆಸ್ಕೊಳ್ಳುತ್ತಂತೆ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ತನ್ನ ಬಾಯಿಯಿಂದ ಅಂತ ಒಂದು ಮಾತಿದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ ಕಾರಣ ಪ್ರಿಯರೇ, ದೇವರು ಮೋಶೆಗೆ ಬಾಯಾಗಿದ್ದನು. ಅಲ್ಲೆಲ್ಲೂಯ್ಯ. ನೀನು ಹೋಗು, ವಾಕ್ಯ ಹೇಳ್ತಾ ಇದೆ ಏನದು, ನೀನು ಹೋಗು, ನಾನು ನಿನ್ನ ಬಾಯಲ್ಲಿ ಸಹಾಯಕನಾಗಿದ್ದೇನೆ. ನಿನ್ನ ಟ್ರಾನ್ಸ್ಲೇಷನ್ ಅಲ್ಲಿ ಏನಿದೆ? ನಾನೇ ನಿನ್ನ ಬಾಯಿಯಾಗಿದ್ದು ನೀನು ಮಾತಾಡಬೇಕಾಗಿರುವಂತ ನಿನಗೆ ಮಾತುಗಳನ್ನು ಬೋಧಿಸುವೆ. ಆಮೇಲೆ ಅರ್ಥ ಆಯ್ತಲ್ಲ? ಹಿ ಈಸ್ ಅವರ್ ಟೀಚರ್. ನನ್ನ ಬಾಯಿನಲ್ಲಿ ಏನು ಮಾತು ಬರಮಾಡಬೇಕು ಅನ್ನೋದು ಯಾರಿಗೆ ಗೊತ್ತು? ಆಮೇಲೆ ಯೇಸು ಸ್ವಾಮಿ ಕೂಡ ಒಂದು ಮಾತು ಹೇಳಿದಾನೆ, ಸಂಘ ಸಂಸ್ಥೆ ಮುಂದೆ ನಿಮ್ಮನ್ನ ಕರ್ಕೊಂಡು ಹೋಗಿ ನಡೆಸುವಾಗ ನೀವೇನು ಮಾಡಬೇಡ್ರಿ, ಸುಮ್ಮನೆ ಇರ್ರಿ. ಅಲ್ಲಿ ಏನ್ ಮಾತಾಡಬೇಕಾಗಿದೆಯೋ ನಾನೇನ್ ಮಾಡ್ತೀನಿ, ನಿಮ್ಮ ಬಾಯಿನಲ್ಲಿ ಮಾತಾಡಿಸ್ತೇನೆ ಎಂಬುದಾಗಿ. ಆಮೇಲೆ ಅಲ್ಲೆಲ್ಲೋ ಅರ್ಥ ಆಯ್ತಲ್ಲ ಪ್ರಿಯರೇ? ದೇವರು ನನಗೆ ಬಾಯಾಗಿದ್ದು ಏನ್ ಮಾಡ್ತಾನೆ, ಆತನು ಮಾತಾಡುವಂತ ದೇವರಾಗಿದ್ದಾನೆ. ಅಲ್ಲೇಲೂಯ, ಅಲ್ಲೇಲೂಯ. ಆದ ಕಾರಣ ದೇವರ ಮಕ್ಕಳಾಗಿರುವಂತ ನಾವುಗಳು ದೇವರಿಗೆ ನಂಬಿಗಸ್ತರಾಗಿರುವಾಗ ದೇವರು ನನ್ನ ಬಾಯಿನಲ್ಲಿ ಮಾತಾಗಿರ್ತಾನೆ. ಅಲ್ಲೇಲೂಯ. ಯಾರ ಮುಂದೆ ಹೆಂಗೆ ಮಾತಾಡಬೇಕು, ಯಾವ ರೀತಿಯಾಗಿ ಮಾತಾಡಬೇಕು, ಪ್ರತಿಯೊಂದನ್ನು ದೇವರು ಏನ್ ಮಾಡ್ತಾನೆ, ನಮಗೆ ಕಳಿಸಿಕೊಡುವಂತ ದೇವರಾಗಿದ್ದಾನೆ. ಮೋಶೆ ಹೋಗ್ಲಿಕ್ಕೆ ಹೆದರ್ತಾ ಇದ್ದ, ಅದಕ್ಕೆ ದೇವರು ಹೇಳ್ತಾನೆ, ಹೋಗು, ನಿನ್ನ ಬಾಯಿನಲ್ಲಿ ನಾನು ಮಾತಾಗಿರ್ತೇನೆ. ಅಲ್ಲಲ್ಲಿ ನಿನ್ನ ಬಾಯಿನಲ್ಲಿ ನಾನು ಮಾತಾಗಿರುತ್ತೇನೆ. ಕೆಲವೊಂದು ಕಡೆಯಲ್ಲಿ ಹೋಗ್ಲಾ ಬೇಡವಾ, ಮಾತಾಡ್ಲಾ ಬೇಡವಾ, ಹೋದ್ರೆ ಏನಂತಾರೆ ಏನೋ, ಆಗತ್ತಾ ಇಲ್ವಾ, ಅನೇಕ ಕನ್ಫ್ಯೂಷನ್ ಅಲ್ಲಿ ನಾವೇನ್ ಮಾಡ್ತಾ ಇರ್ತೇವೆ, ಕುತ್ಕೊಂಡು ಅದಾಡ್ತಾ ಇರ್ತೀವಿ. ಹೋಗೋದು ಇಲ್ಲ, ಹೋಗೋದು ವಿಚಾರ ಮಾಡೋದು ಬಿಡೋದಿಲ್ಲ. ಆಮೇಲೆ ಹೋಗೋದು ಇಲ್ಲ, ಹೋಗೋದನ್ನ ವಿಚಾರ ಮಾಡೋದು ಬಿಡೋದಿಲ್ಲ. ಹಿಂಗೆ ಮಾಡಿ 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 ನಮ್ಮನ್ನ ಏನ್ ಮಾಡ್ತೀವಿ, ನಾವು ಗೊಂದಲದ ಒಳಗೆ ತಂದು ಕೊಡ್ತೀವಿಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನೀನು ಹೋಗು, ನಿನ್ನ ಬಾಯಿನಲ್ಲಿ ನಾನು ಮಾತಾಗಿರುತ್ತೇನೆ. ಅಲ್ಲೂ ಮೋಶೆಗೆ ನಾನು ಬಾಯಾಗಿದ್ದು ಮಾತನಾಡಿದ್ದೀನಿ, ನೀನು ಹೋಗು, ನೀನು ಹೋಗುವ ಎಲ್ಲ ಕಡೆಗಳಲ್ಲಿ ನಾನು ಕೂಡ ಏನ್ ಮಾಡ್ತಾ ಇರ್ತೀನಿ, ಮಾತಾಗಿದ್ದು ನಿನಗೆ ಬೋಧಿಸ್ತೇನೆ. ಅಲ್ಲೇಲೂಯ. ಸೊ ದೇವರು ನನಗೆ ಮಾತಾಗಿದ್ರೆ ಖಂಡಿತವಾಗಿ ದೇವರು ನನಗೆ ಜಯವನ್ನು ಕೊಡುತ್ತಾನೆ. ಫರೋಹನಿಗೆ ಮೋಶೆ ಏನಾಗಿದ್ದನು? ಫರೋಹನಿಗೆ ಮೋಶೆ ಏನಾಗಿದ್ದನು? ಫರೋಹನಿಗೆ ಮೋಶೆ ಏನಾಗಿದ್ದನು? ಎಷ್ಟೋ ಸಾರಿ ನಾನು ಮಾತಾಡಿದ್ದೀನಿ. ಆಮೇಲೆ ಫರೋಹನಿಗೆ ಮೋಶೆ ಏನಾಗಿದ್ದನು? ಫರೋಹನಿಗೆ ಮೋಶೆ ಏನಾಗಿದೆ? ಒಂದು ವಾಕ್ಯ ಇದೆ, ಈಗ ಅದು ಹುಡುಕ್ಲಿಕ್ಕೆ ನಮಗೆ ಸಮಯ ಇಲ್ಲ. ಆದ್ರೆ ಎಷ್ಟೋ ಸಾರಿ ವಾಕ್ಯಗಳನ್ನ ಧ್ಯಾನ ಮಾಡಿದ್ದೇವೆ. 7ನೇ ಅಧ್ಯಾಯ, ವಿಮೋಚನೆ ಕಾಂಡ 7ನೇ ಅಧ್ಯಾಯ 1ನೇ ವಚನ. ನಿನ್ನನ್ನ ಫರೋಹನಿಗೆ ದೇವರಾಗಿ ಮಾಡಿದ್ದೇನೆ. ಆಮೇಲೆ ಮೋಶೆ ಫರೋಹನಿಗೆ ಏನಾಗಿದ್ರಂತ್ರಿ? ಆಮೇನ್, ಅಲ್ಲೇಲೂಯ. ಫರೋಹನಿಗೆ ಮೋಶೆ ಏನಾಗಿದ್ದನು? ಸ್ವಲ್ಪ ಜೋರಾಗಿ ಎಲ್ಲರೂ ಹೇಳ್ರಿ, ಅಂದೇಳಿ ಕುಂದಿರ್ತಾವ, ಎಲ್ಲಾನು ಮರೆತು ಹೋಗ್ಬಿಡ್ತಾರೆ ನೀವು. ಆಮೇನ್. ಅಲ್ಲದೆ ಫರೋಹನಿಗೆ ಮೋಶೆ ಏನಾಗಿದ್ದನು? ಅಲ್ಲೇಲೂಯ. ಅರ್ಥ ಆಯ್ತಲ್ಲ? ಆರೋನನು ಮೋಶೆಗೆ ಬಾಯಾಗಿರ್ತಾನೆ, ನೀನು ಫರೋಹನಿಗೆ ದೇವರಾಗಿರ್ತಿ. ಆಮೇನ್. ದೇವರು ನಮ್ಮನ್ನ ಜನರ ಮುಂದೆ ದೇವರ ತರನೇ ಇಡ್ತಾನೆ. ನಾವ್ ಯಾರ ಮಕ್ಕಳು? ಆಮೇನ್. ನಾವು ಕೂಡ ಯಾವ ಸ್ಥಾನಕ್ಕೆ ಹೋಗ್ಲಿಕ್ಕೆ ಬೇಕು? ಅಲ್ಲೆಲ್ಲೂಯ್ಯ. ದೇವರು ಕೂಡ ಅದನ್ನೇ ಬಯಸ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ರಾಜನ ಮಕ್ಕಳು
ರಾಜರಿರ್ತಾನೆ. ಅಲ್ಲೇ ನಮ್ಮಪ್ಪ ರಾಜ ಅಂದ್ರೆ ನಾವು ಕೂಡ ಏನಾಗಿದ್ದೇವೆ, ರಾಜರಾಗಿರುತ್ತೇವೆ. ರಾಜನ ಮಕ್ಕಳು ನನ್ನ ಮಕ್ಕಳು ಬಡತನದಲ್ಲಿ ಬೀಳಲಿ, ಬಡವರಾಗ್ಲಿ ಅಂತ ಬಯಸೋದಿಲ್ಲ, ನನಗಿಂತ ಚೆನ್ನಾಗಿ ಮೆರೀಲಿ ಅಂತಾನೆ. ಆಮೇಲೆ ಸೊ ದೇವರ ಮಕ್ಕಳಾಗಿರುವಂತ ನಾವುಗಳು ನಮ್ಮನ್ನ ದೇವರ ಸ್ಥಾನದಲ್ಲಿ ಇಡ್ಲಿಕ್ಕೆ ಬಯಸ್ತಾ ಇದ್ದಾನೆ. ಅದಕ್ಕೆ ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರ್ತೀನಿ ಅಂತ ಹೇಳಿದ್ದಾನೆ. ನಮ್ಮ ಶತ್ರುಗಳ ಮುಂದೆ ನಮ್ಮನ್ನ ದೇವರಾಗಿ ಮಾಡುತ್ತಾನೆ. ಅಲ್ಲೂಯ್ಯ. ಫರೋಹನನು ನಿಜವಾಗಲೂ ಮೋಶೆಗೆ ಏನಾಗಿದ್ದನು, ಶತ್ರುವಾಗೇ ಇದ್ದನು. ಆದ್ರೆ ವಾಕ್ಯ ಹೇಳ್ತಾ ಇದೆ, ಫರೋಹನಿಗೆ ನೀನು ದೇವರಾಗಿರ್ತಿ. ನಿನ್ನನ್ನು ನೋಡಿದರೆ ದೇವರು ನೋಡಿದಂಗೆ ಭಯಪಡುತ್ತಾನೆ, ಹೆದರುತ್ತಾನೆ, ನಿನ್ನ ಮುಂದೆ ನಿಂತುಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಫರೋಹನಿಗೆ ನಿನ್ನ ದೇವರಾಗಿ ಮಾಡಿದ್ದೇನೆ. ಈ ತಿಂಗಳಲ್ಲ ದೇವರು ನಮ್ಮ ಶತ್ರುನ ಮುಂದೆ ನಮ್ಮನ್ನು ದೇವರಾಗಿ ಮಾಡ್ಲಿಕ್ಕಿದ್ದಾನೆ. ಅದಕ್ಕೆ ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರ್ತೀನಿ ಅಂತ ಹೇಳಿದ್ದಾನೆ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ಇವತ್ತು ಶತ್ರುಗಳ ಮುಂದೆ, ನಮ್ಮನ್ನ ವಿರೋಧಿಸುವವರ ಮುಂದೆ, ನಮ್ಮ ಕೀಳಾಗಿ ನೋಡುವವರ ಮುಂದೆ, ಅವರ ಕಣ್ಗಳಲ್ಲಿ ನಮ್ಮ ಸ್ಥಾನವು ದೇವರ ತರ ದೇವರಿಟ್ಟಿರ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅಯ್ಯಪ್ಪ, ಇವನ ಹತ್ರ ನಾವ್ ಏನು ಇಟ್ಕೋಬಾರದು, ಇವನ ಹತ್ರ ಏನು ನಾವು ಮಾತಾಡಬಾರದು. ಇವ ಏನು ಭಯಂಕರವಾಗಿದ್ದಾನೆ, ಇವರು ದೇವರು ಭಯಂಕರನಾಗಿದ್ದಾನೆ. ಅಲ್ಲೆಲ್ಲ ಅರ್ಥ ಆಯ್ತಲ್ಲ? ಸೊ ಮೋಶೆಯನ್ನು ನೋಡಿದ್ರೆ ಫರೋಹನ ಏನ್ ಮಾಡ್ತಾ ಇದ್ದ, ಹೆದರುತ್ತಾ ಇದ್ದ, ನಡುಗುತ್ತಾ ಇದ್ದ. ಅಲ್ಲೆಲ್ಲ ಕಾರಣ ಇವನು ಅವನಿಗೆ ದೇವರಾಗಿದ್ದನು. ಅಲ್ಲೆಲ್ಲೂಯ್ಯ. ಆದ ಕಾರಣ ದೇವರು ಇವತ್ತು ಈ ಲೋಕದಲ್ಲಿ ಶತ್ರುಗಳ ಮುಂದೆ ದೇವರು ಏನ್ ಮಾಡ್ತಾನೆ, ನಮ್ಮನ್ನ ದೇವರಾಗಿ ಇಟ್ಟಿರ್ತಾನೆ. ಅಲ್ಲೆಲ್ಲೂಯ್ಯ. ಸೊ ನಾವು ಮೋಶೆ ಹಾಗೆ ನಂಬಿಗಸ್ತರಾಗಿರೋದಾದ್ರೆ, ಮೋಶೆಯ ಸಂಗಡ ಇದ್ದ ಹಾಗೆ ದೇವರು ನಮ್ಮ ಸಂಗಡನೂ ಇರ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಪಕ್ಕದಲ್ಲಿ ದೇವರು ಕೈ ಕೊಟ್ಟು ಹೇಳಿ, ಮೋಶೆಯ ಸಂಗಡ ಇದ್ದ ಹಾಗೆ ದೇವರು ನಿನ್ನ ಸಂಗಡ ಇರ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಹೆಂಗಿದ್ದನಂತೆ ದೇವರು ಮೋಶೆಯ ಸಂಗಡ ಅಂದ್ರೆ, ವಿಮೋಚನ ಕಾಂಡ 14ನೇ ಅಧ್ಯಾಯ 14ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋವನು ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ. ಆಮೆನ್. ಅಲ್ಲೆಲ್ಲೂಯ್ಯ. ಯೆಹೋವನು ಮೋಶೆಗಾಗಿ ಏನ್ ಮಾಡಿದ್ನಂತೆ, ಯುದ್ಧ ಮಾಡಿದನು. ಆಮೇಲೆ ಯೆಹೋವನು ಮೋಶೆಗೋಸ್ಕರ ಯುದ್ಧ ಮಾಡಿದನು. ಮೋಶೆ ಏನ್ ಮಾಡ್ತಾ ಇದ್ದ, ತನ್ನ ಜನರೊಂದಿಗೆ ಸುಮ್ಮನೆ ಇದ್ದ. ತನ್ನ ಜನರೊಂದಿಗೆ ಏನ್ ಮಾಡಿದ, ಅವನು ಸುಮ್ಮನೆ ಇದ್ದ. ಅದಕ್ಕೆ ದೇವರು ಹೇಳಿದ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೀನಿ. ಯಾಕಂದ್ರೆ ದೇವರು ಮೋಶೆಗಾಗಿ ಯುದ್ಧ ಮಾಡಿದ, ದೇವರು ನಿನಗಾಗಿ ಈ ಲೋಕದಲ್ಲಿ ಯುದ್ಧ ಮಾಡ್ಲಿಕ್ಕಿದ್ದಾನೆ. ಆಮೆನ್. ಅಲ್ಲೆಲ್ಲೂಯ್ಯ. ಸೊ ಆದ ಕಾರಣ ನಿಜವಾಗ್ಲೂ ಪ್ರಿಯರೇ, ಮೋಶೆಯಲ್ಲಿ ಒಂದು ಕಡೆಗೆ ಹೋಗ್ತಾ ಇದ್ದಾನೆ. ಐ ಥಿಂಕ್ 17ನೇ ಅಧ್ಯಾಯ 15ನೇ ವಚನ ನೋಡ್ರಿ. ಯಜ್ಞವೇದಿಯನ್ನು ಕಟ್ಟಿಕೊಂಡು ಅದಕ್ಕೆ ಯೆಹೋವ ನಿಸ್ಸಿ ಎಂಬುದಾಗಿ ಹೆಸರಿಟ್ಟನು. ಯೆಹೋವ ನಿಸ್ಸಿ ಅಂದ್ರೆ ಏನರ್ಥ? ಜಯ ಕೊಡುವಂತ ದೇವರು. ಆಮೇನ್. ಹೇಗೆ ಮೋಶೆಗೆ ದೇವರು ಜಯ ಕೊಟ್ರು, ಆ ಅಧ್ಯಾಯವನ್ನು ಹಿಂದೆ ನಾವು ಓದಿ ನೋಡೋದಾದ್ರೆ ಗೊತ್ತಾಗುತ್ತೆ. ಅಮಲೇಕಿಯರಿಗೂ ಇಸ್ರಾಯೇಲರಿಗೂ ಯುದ್ಧ ನಡೀತಾ ಇದೆ. ಅಲ್ಲೆಲ್ಲೂಯ್ಯ. ಅಮಲೇಕಿಯರಿಗೂ ಇಸ್ರಾಯೇಲರಿಗೆ ನಡೀತಾ ಇದೆ, ಅಲ್ಲಿ ಯುದ್ಧ ನಡೀತಾ ಇರುತ್ತೆ. ಆಗ ಮೋಸೆ ಏನ್ ಮಾಡಿದ, ಗುಡ್ಡದ ಮೇಲೆ ಹೋಗಿ ಮೊಣಕಾಲು ಹಾಕಿಕೊಂಡು 2 ಕೈಗಳನ್ನ ಮೇಲೆ ಎತ್ತಿಕೊಂಡು ಅವನೇನ್ ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ. ಅವನ ಕೈಗಳು ಎಷ್ಟು ಮಟ್ಟಿಗೆ ಮೇಲೆ ಇತ್ತು, ಅಷ್ಟು ಮಟ್ಟಿಗೆ ಇಸ್ರಾಯೇಲರಿಗೆ ಜಯ ಸಿಗ್ತಾ ಇತ್ತು. ಅಲ್ಲೆಲ್ಲೂಯ್ಯ. ಸೊ ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರ್ತೀನಿ ಅಂದ್ರೆ, ಮೋಶೆ ನಂಬಿಗಸ್ತನಾಗಿ ಮಾತ್ರ ಇಲ್ಲ, ದೇವರ ಸಮ್ಮುಖದಲ್ಲಿ ನಿತ್ಯವೂ ಪ್ರಾರ್ಥನೆ ಮಾಡುವಂತವನಾಗಿದ್ದನು. ಆಮೇಲೆ ಅಲ್ಲೆಲ್ಲೂಯ್ಯ. ನಾವು ಕೂಡ ನಮ್ಮ ಜೀವಿತದಲ್ಲಿ ನಮ್ಮ ಕೈಗಳನ್ನು ಎತ್ತಿ ನಿತ್ಯವೂ ಪ್ರಾರ್ಥನೆ ಮಾಡೋದಾದ್ರೆ, ದೇವರು ನಮಗೆ ಜಯ ಕೊಡುವಂತ ದೇವರಾಗಿರುತ್ತಾನೆ. ಆಮೇಲೆ ನಾನು ಮೋಶೆಯ ಸಂಗಡ ಜಯ ಕೊಡುವಂತ ದೇವರಾಗಿದ್ದನು, ನಿನ್ನ ಸಂಗಡ ನಾನು ಏನ್ ಮಾಡ್ತೀನಿ, ಜಯ ಕೊಡುವಂತ ದೇವರಾಗಿದ್ದೇನೆ. ಅಲ್ಲೆಲ್ಲೂಯ್ಯ. ವಿಮೋಚನೆ ಕಾಂಡ 14ನೇ ಅಧ್ಯಾಯ 33ನೇ ವಚನದಲ್ಲಿ, ನನ್ನ ಪ್ರಸನ್ನತೆ ನಿನ್ನ ಮುಂದೆ ಹೋಗ್ತಾ ಇರತ್ತೆ ಅಂತ ಹೇಳಿದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆಯ್ತಾ ಇಲ್ವಾ? 14:33. ಮೂವತ್ತೊಂದು ಲಾಸ್ಟ್ ಅಂದ್ರೆ 16ನೇ ವಚನ, 15ನೇ ವಚನ. ನೀನು ನನಗೆ ಯಾಕೆ ಮೊರೆಯಿಡುತ್ತಾ ಇದೀಯಾ, ಮುಂದೆ ಹೋಗಬೇಕಂತ ಹೇಳು. ಅಲ್ಲೆಲ್ಲೂಯ್ಯ. ಅಂದ್ರೆ ಮೋಶೆ ನಿತ್ಯವೂ ದೇವರಿಗೆ ಮೊರೆ ಇಡುವಂತ ವ್ಯಕ್ತಿಯಾಗಿದ್ದನು. ಆಮೇಲೆ ಆದ ಕಾರಣ ದೇವರು ಏನ್ ಮಾಡ್ತಾ ಇದ್ದ, ಅವನಿಗಾಗಿ ಯುದ್ಧ ಮಾಡಿದ ವ್ಯಕ್ತಿಯಾಗಿದ್ದನು.
ಆಮೆನ್. ಇವತ್ತು ನಾವು ದೇವರ ಸಮ್ಮುಖದಲ್ಲಿ ನಿತ್ಯವೂ ಮೊರೆ ಇಡುವಂತವರಾಗಿದ್ರೆ ದೇವ ನಮಗೋಸ್ಕರ ಮಾರ್ಗಗಳನ್ನು ಏನ್ ಮಾಡುತ್ತಾನೆ, ಉಂಟು ಮಾಡುವಂತ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಸೊ ದೇವ ನಮಗೋಸ್ಕರ ಎಲ್ಲವನ್ನು ಮಾಡ್ಲಿಕ್ಕೆ ಆತನ ಏನಾಗಿದ್ದಾನ್ರಿ, ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಐ ಥಿಂಕ್ ವಿಮೋಚನ ಕಾಂಡ 33ನೇ ಅಧ್ಯಾಯ 14ನೇ ವಚನ. ವಿಮೋಚನ ಕಾಂಡ 33:14. ಹಾ, ನನ್ನ ಸನ್ನಿಧಾನವು ನಿನ್ನ ಸಂಗಡ ಹೋಗುವುದು, ನಾನೇ ನಿನಗೆ ವಿಶ್ರಾಂತಿಯನ್ನು ಕೊಡುವೆನು. ನನ್ನ ಪ್ರಸನ್ನತೆ, ನನ್ನ ಸನ್ನಿಧಾನ, ನನ್ನ ಸಾನ್ನಿಧ್ಯ ನಿನ್ನ ಮುಂದೆ ಹೋಗುತ್ತೆ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯ, ದೇವರ ಸಮ್ಮುಖ ಯಾವಾಗಲೂ ಮೋಶೆಯ ಮುಂದೆ ಹೋಗ್ತಾ ಇತ್ತು. ಆಮೆನ್, ಹಲ್ಲೆಲೂಯಾ. ಯಾಕಂದ್ರೆ ಅವನು ನಿತ್ಯವೂ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ದನು. ನಾವು ನಂಬಿಗಸ್ತರ ನಿತ್ಯವೂ ಪ್ರಾರ್ಥನೆ ಮಾಡೋದಾದ್ರೆ ಈ ತಿಂಗಳೆಲ್ಲ ದೇವರು ಏನ್ ಮಾಡ್ತಾ ಇದ್ದಾನೆ, ತನ್ನ ಸಾನ್ನಿಧ್ಯವನ್ನ, ತನ್ನ ಪ್ರಸನ್ನತೆಯನ್ನ ನಮ್ಮ ಮುಂದೆ ಕಳಿಸ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ದೇವರ ಸಾನ್ನಿಧ್ಯವು, ಪ್ರಸನ್ನತೆ ನಮ್ಮ ಮುಂದೆ ಹೋಗೋದಾದ್ರೆ ದೇವರು ನಮಗೆ ವಿಶ್ರಾಂತಿಯನ್ನು ಕೊಡುವಂತವನಾಗಿರ್ತಾನೆ. ನಮಗೆ ಗಲಿಬಿಲಿ ಆಗೋದಿಲ್ಲ, ನಮಗೆ ಅಡಚಣೆ ಆಗೋದಿಲ್ಲ, ನಮಗೆ ಚಿಂತೆ ಬರೋದಿಲ್ಲ, ನಮಗೆ ಇಕ್ಕಟ್ಟು ಬರೋದಿಲ್ಲ. ಯಾಕಂದ್ರೆ ದೇವರ ಸಾನ್ನಿಧ್ಯವು ನನ್ನ ಮುಂದೆ ಹೋಗ್ತಾ ಇರುತ್ತೆ. ಆಮೆನ್, ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ದೇವರ ಸಾನ್ನಿಧ್ಯದ ಒಂದು ನೆರಳು ನನ್ನನ್ನು ಸುತ್ತಲೂ ಆವರಿಸಿಕೊಂಡಿರುತ್ತೆ. ನಿನ್ನೆ ಒಂದು ಸೇವಕರು ಮಾತಾಡ್ತಾ ಇದ್ರು, ಅವ್ರಿಗೆ ಅನೇಕ ಸಮಸ್ಯೆಗಳು. ಹೇಳಿದ ಪ್ರಕಾರ ಅವ್ರ ಕಿಡ್ನಿ ಇಲ್ಲ, ಲಿವರ್ ಇಲ್ಲ, ಫಂಕ್ಷನ್ ಏನೂ ಆಗೋದಿಲ್ಲ, ಕಣ್ಣು ಸಮಸ್ಯೆ, ನೆತ್ತಿ ಸಮಸ್ಯೆ, ಶರೀರ ಫುಲ್ಲ ಸಮಸ್ಯೆ. ಆದರೂ ಉತ್ತಮವಾದ ರೀತಿಯಲ್ಲಿ ನಾನು ಪ್ರಸಂಗ ಮಾಡ್ತಾ ಇದ್ದೆ. ನಮಗೆ ಒಂದು ಕೆಟ್ಟ ಹೋಗ್ಬಿಡ್ತಂದ್ರೆ ಎಷ್ಟು ಪೇಚಾಡ್ತೀವಿ, ಎಷ್ಟು ತೊಂದರೆ ಮಾಡ್ತೀವಿ. ಒಂದು ನೆಗಡಿ ಜ್ವರ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಏನ್ ಪದೇ ಕಾಡ್ತಾ ಬಿಡ್ರಿ ನಮಗೆ ಅಂತೀವ ಇಲ್ವಾ? ಆಮೇಲೆ ಹಲ್ಲೆಲೂಯಾ. ನನಗೇ ಬರ್ತಾವ, ಎಷ್ಟು ತೋರಿಸ್ತೀವಿ ಬಿಡ್ರಿ. ಅಲ್ಲೆಲ್ಲ ಒಂದು ವಾರ ಏಕ ಜ್ವರ ಇತ್ತಂದ್ರೆ ಮುಗ್ದೇ ಬಿಡ್ತು. ಆಮೇಲೆ ಹಲ್ಲೆಲೂಯಾ. ಏನ್ ಆಗ್ಬಿಟ್ರು ಬಿಡ್ರಿ, ಎಲ್ಲ ದವಾಖಾನೆ ತೋರಿಸ್ಬಿಟ್ಟಿವಿ, ಒಟ್ಟು ಸುಸ್ತು ಹೋಗೋವಲ್ಲ ಅಂತೀವ ಇಲ್ವಾ? ಅಲ್ಲೆಲ್ಲ. ಆದ್ರೆ ಆ ಮನುಷ್ಯ ಒಂದು ಕಿಡ್ನಿ ಇಲ್ಲ, ಫಂಕ್ಷನ್ ಇಲ್ಲ, ಕಿಡ್ನಿ ಹೋಗಿದೆ, ಒಂದೇ ಕಿಡ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ಕಿಡ್ನಿ, ಒಂದೇ ಕಿಡ್ನಿ ತುಂಬಾ ಕೆಲಸ ಆಯ್ತಂದ್ರೆ ಅದು ಭಾವ ಬಂದು ಬಿಡುತ್ತಂತೆ. ಸೇವಕರು ನಿನ್ನೆ ಮಾತಾಡಿ ಸೇವಕರು ಒಂದೇ ಕಿಡ್ನಿಯಲ್ಲಿ ಇದ್ದಾರೆ. ಆ ಒಂದೇ ಕಿಡ್ನಿ ಪ್ರಾಬ್ಲಮ್ ಇಂದ ಲಿವರ್ ಫಂಕ್ಷನ್ ಸರಿಯಾಗಿ ನಡೆಯೋಂಗಿಲ್ಲ, ಲಂಗ್ಸ್ಗಳು ಸರಿಯಾಗಿ ಫಂಕ್ಷನ್ ಮಾಡೋಂಗಿಲ್ಲ, ಕಣ್ಣಲ್ಲಿ ನರದ ಪ್ರಾಬ್ಲಮ್. ಸ್ವಲ್ಪ ಮಾತಾಡಿದ್ರೆ ಕಣ್ಣು ಏನಾಗ್ಬಿಡತ್ತಂತೆ, ಕೆಂಪಾಗ್ಬಿಡತ್ತಂತೆ, ರಕ್ತ ತುಂಬಿಡತ್ತಂತೆ. ನರ ಅಷ್ಟು ಸಮಸ್ಯೆ ಇದಂತೆ. ಜಾಸ್ತಿ ಸೌಂಡ್ ಜಾಸ್ತಿ ಏನೋ ಮಾಡಿದ್ರೆ ಕಣ್ಣು ಪೂರ್ತಿ ಏನಾಗ್ಬಿಡುತ್ತೆ, ರಕ್ತ ತುಂಬ್ಕೊಂಡು ಬಿಡುತ್ತೆ. ಒಮ್ಮೆ ಕ್ಲಿಯರ್ ಆಗಿ ಕಾಣುತ್ತೆ, ಒಮ್ಮೆ ಮಬ್ಬಾಗಿ ಕಾಣುತ್ತೆ, ಒಮ್ಮೆ ಏನೋ ಕಾಣಂಗಿಲ್ಲ ಅಂತೆ ಅವ್ರಿಗೆ. ಆಮೇಲೆ ಇಷ್ಟೆಲ್ಲ ಸಮಸ್ಯೆಗಳು ಅದೆಲ್ಲ ಇಟ್ಕೊಂಡು 4 ತಾಸಿಗೊಮ್ಮೆ ಇಂಜೆಕ್ಷನ್ ಹಾಕೋಬೇಕಂತೆ. ದಿನ 4 ತಾಸಿಗೊಮ್ಮೆ ಏನ್ ಮಾಡ್ಬೇಕು, ಅವರು ಇಂಜೆಕ್ಷನ್ ಹಾಕೋಬೇಕು. ಇಲ್ಲ ಅಂದ್ರೆ ಹೋಗೇ ಬಿಡ್ತಾರೆ. ಆ ಇಂಜೆಕ್ಷನ್ ಹಾಕೊಂಡಿಲ್ಲ, ಅವ್ರಿಗೆ ಹೇಳಿದ್ದು ಇಂಜೆಕ್ಷನ್ ಹಾಕಿಲ್ಲ ಅಂದ್ರೆ ನೀವು ನನ್ನ ಸೂಟ್ಕೇಸ್ ರೆಡಿ ಮಾಡಿಬಿಡ್ರಿ, ರೆಡಿಯಾಗಿ ಇಟ್ಕೊಂಡ್ಬಿಡ್ರಿ ಅಂತ ಹೇಳಿದ್ರು. ಇಂಜೆಕ್ಷನ್ ಹಾಕಿಲ್ಲ ಅಂತ ಹೇಳಿದ್ರೆ ಪ್ರಾಣ, ಡಾಕ್ಟರ್ ಹೇಳಿದಾರೆ ಉಳಿಯೋದಿಲ್ಲ. ಎವ್ರಿ 4 ತಾಸಿಗೊಮ್ಮೆ ಅವ್ರು ಏನು ಮಾಡ್ಕೋಬೇಕು, ಇಂಜೆಕ್ಷನ್ ಹಾಕೊಳ್ಬೇಕು. ಇಷ್ಟೆಲ್ಲ ಸಮಸ್ಯೆ, ಹಲ್ಲೆಲೂಯಾ. ಇಷ್ಟೆಲ್ಲ ಒತ್ತಡಗಳ ಮಧ್ಯದಲ್ಲಿ ಕೂಡ ಅಷ್ಟು ದೂರದಿಂದ ಬಂದು ಉತ್ತಮವಾದ ಪ್ರಸಂಗ ಮಾಡ್ತಾರೆ. ಹಲ್ಲೆಲೂಯಾ. ಅವ್ರು ಹೇಳಿದ್ದಾರೆ, ನಾನು ನಿಂತ್ಕೊಂಡಿದ್ದೀನಿ ಅಂದ್ರೆ ಕೃಪೆ ರೀ. ಹಲ್ಲೆಲೂಯಾ. ನಾನು ದೊಡ್ಡ ಸೇವಕ ಅಂತ ಹೇಳಿ ಕೋಟು ಸೂಟ್ ಗೀಟ್ ಇದೆಲ್ಲ ಹೊರಗೆ ತೋರಿಕೆಗೆ ಅಷ್ಟೇ, ಒಳಗೆ ಏನೇನಿಲ್ಲ ಅಂತಾರೆ. ಒಳಗೆ ಏನೇನೇ ಇಲ್ಲ, ಒಳಗೆ ಏನೂ ಇಲ್ಲ ಅಂದ್ರೆ ನಾ ಇವತ್ತು ನಿಂತು ಮಾತಾಡ್ತಿದ್ದೆ ಅಂದ್ರೆ ದೇವರ ಕೃಪೆ. ಹಲ್ಲೆಲೂಯಾ. ನಮಗೆ ಒಂದು ಸಮಸ್ಯೆ ಬಂದ್ರೆ 108 ಮಾತಾಡ್ತೀವಿ ನಾವು. ಅಷ್ಟೆಲ್ಲ 108 ಸಮಸ್ಯೆ ಇಟ್ಟುಕೊಂಡು ದೇವರ ಮಹಿಮೆ ಪಡಿಸ್ತಾ ಇದ್ದಾರೆ ಅವರು. ಹಲ್ಲೆಲೂಯಾ. ಯೋಚನೆ ಮಾಡ್ರಿ, ದೇವರು ಎಂತ ದೊಡ್ಡವನು. ಆಮೇಲೆ ದೇವರು ತುಂಬಾ ದೊಡ್ಡವನು. ಹಲ್ಲೆಲೂಯಾ. ಕೊನೆಯವರೆಗೆ ತಾಳುವವನೇ ಧನ್ಯನು, ರಕ್ಷಣೆ ಕೊನೆಯವರೆಗೆ ನಿಂತ್ಕೋಬೇಕು ದೇವರು. ಹಲ್ಲೆಲೂಯಾ. ಸಮಸ್ಯೆ ಬಂದಾಗ ಓಡಿ ಹೋಗೋದಲ್ಲ ರಕ್ಷಣೆ, ಸಮಸ್ಯೆಗಳ ಮಧ್ಯದಲ್ಲಿ ದೇವರಿಗಾಗಿ ನಿಂತುಕೊಳ್ಳುವಂಥದೇ ರಕ್ಷಣೆ. ಮೋಶೆ ನಿಂತುಕೊಂಡ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನನ್ನ ಸಾನ್ನಿಧ್ಯವು ನಿನ್ನ ಮುಂದೆ ಹೋಗುತ್ತೆ. ಹಲ್ಲೆಲೂಯಾ. ನನ್ನ ಸಾನ್ನಿಧ್ಯವು ನಿನ್ನ ಮುಂದೆ ಹೋಗುತ್ತದೆ. ಹಲ್ಲೆಲೂಯಾ. ನಿನಗೆ ನಾನು ವಿಶ್ರಾಂತಿಯನ್ನು ಕೊಡುತ್ತೆ. ಆ ಸೇವಕರು ಹೇಳಿದ್ರು, ನಾನು ಆರಾಮಾಗಿರೋದಂತ ಹೇಳಿದ್ರೆ ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯ ಮಾತಾಡುವಾಗ ಅಷ್ಟೇ.
ಹಾಡಾಡುವಾಗ ಅಷ್ಟೇ, ವಾದ್ಯಗಳನ್ನು ಬಾರಿಸುವಾಗ ಅಷ್ಟೇ ನಾನು ಆರಾಮಾಗಿರ್ತೀನಿ ರೀ. ನಾನು ಅದಕ್ಕೆ ಇದನ್ನೇ ಬಯಸ್ತಾ ಇರ್ತೀನಿ. ಇದನ್ನು ದಾಟಿ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರೆ ನನಗೆ ಸಮಾಧಾನ ಇಲ್ಲ, ಅಷ್ಟು ನೋವು ಕಾಡುತ್ತೆ ಅಂತ ಹೇಳಿದ್ರು. ಆಮೇಲೆ ಅವ್ರು ನಿಜವಾಗ್ಲೂ ಅಷ್ಟು ವೇದನೆ. ಅವ್ರಿಗೆ ಒಂದೇ ಒಂದು ಸಂತೋಷ ಏನಂದ್ರೆ ದೇವರ ಸಮ್ಮುಖದಲ್ಲಿ ಇರೋದು ಒಂದು ಮಾತ್ರ ಅವ್ರಿಗೆ ಆರೋಗ್ಯ ಕೊಡುತ್ತೆ, ನೋವು ಮರೀತಾರಂತ. ಆಮೇಲೆ ದೇವರ ವಾಕ್ಯ ಮಾತಾಡ್ತಾ ನೋವು ಮರಿತೀನಿ, ದೇವರ ಹಾಡುಗಳನ್ನ ಹಾಡ್ತಾ ನೋವು ಮರಿತೀನಿ. ನನಗೆ ದೇವರ ಸಮ್ಮುಖದಲ್ಲಿ ಇರೋದೇ ಭದ್ರತೆ. ಇಲ್ಲಿದ್ರೆ ನಾನು ಆರೋಗ್ಯವಾಗಿರ್ತೀನಿ, ಇಲ್ಲಿದ್ರೆ ನಾನು ಸಂತೋಷವಾಗಿರ್ತೀನಿ, ಇಲ್ಲಿದ್ರೆ ನಾನು ಬದುಕಿರ್ತೀನಿ, ಇಲ್ಲಿದ್ರೆ ಮಾತ್ರ ದೇವರ ಪ್ರಸನ್ನತೆಯಲ್ಲಿ ನಾನು ಸಾಕ್ಷಿಯಾಗಿರ್ತೀನಿ. ಒಂದು ವೇಳೆ ಒಂದು 10 ಹೆಜ್ಜೆ ಈ ಸಮ್ಮುಖವನ್ನು ಬಿಟ್ಟು ನಾನು ಮುಂದೆ ಹೋಗ್ಬಿಟ್ರೆ ನನಗೆ ನೋವು, ಕಷ್ಟ, ವೇದನೆ. ಅದಕ್ಕೆ ನಾನು ಅಲ್ಲಿ ಹೋಗ್ಲಿಕ್ಕೆ ಬಯಸೋದಲ್ಲ, ಇಲ್ಲೇ ಇರ್ಲಿಕ್ಕೆ ಬಯಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ, ನಿಜವಾಗ್ಲೂ ಒಳ್ಳೆ ಸಾಕ್ಷಿ. ಅಷ್ಟು ಕಷ್ಟಗಳ ಮಧ್ಯದಲ್ಲಿ ದೇವರಿಗಾಗಿ ವೈರಾಗ್ಯವಾಗಿ ನಿಂತಿದ್ದಾನೆ. ದೊಡ್ಡ ಡಯಾಸಿಸ್ ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇರೆ ಇವತ್ತು ನಾವುಗಳು ಎಲ್ಲಾ ನೆಟ್ಟಗಿದ್ರು ನಮ್ಮ ಕೈಗಳ ಮೇಲೆ ಬರೋದಿಲ್ಲ, ನಮ್ಮ ಮೊಣಕಾಲುಗಳು ಸರಿಯಾಗಿ ಬರೋದಿಲ್ಲ, ನಮ್ಮ ಬಾಯಿನಲ್ಲಿ ದೇವರ ಸ್ತುತಿ ಬರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ದೇವರು ಬಯಸುವಂತ ಅದನ್ನೇ. ಹಲ್ಲೆಲೂಯಾ. ಮೋಶೆ ನನ್ನ ಮನೆಯಲ್ಲಿ ನಂಬಿಗಸ್ತನಾಗಿದ್ದನು. ಹಲ್ಲೆಲೂಯಾ. ಅವನ ಕೈಗಳನ್ನೆತ್ತಿ ಮೊರೆ ಇಡುತ್ತಾ ಇದ್ದನು. ಆದ ಕಾರಣ ದೇವರು ಹೇಳಿದ್ದಾನೆ, ನನ್ನ ಸಾನ್ನಿಧ್ಯವು ನಿನ್ನ ಮುಂದೆ ಇದೆ. ಹಲ್ಲೆಲೂಯಾ. ಅವನು ಪ್ರಾರ್ಥನೆ ಮಾಡುವಾಗಲ್ಲ ದೇವರ ಸಾನ್ನಿಧ್ಯವು ಅವನ ಮುಂದೆ ಬರ್ತಾ ಇತ್ತು ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಾಗಿರುವಂತ ನಾವುಗಳು ದೇವರ ಸಾನ್ನಿಧ್ಯದಲ್ಲಿ ನಡೀತಾ ಇದ್ದೀವಾ? ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರ್ತೀನಿ. ನೀನು ಮೋಶೆಯ ಹಾಗೆ ಪ್ರಾರ್ಥನೆ ಮಾಡುವಾಗ, ನೀನು ಮೋಶೆಯ ಹಾಗೆ ನಂಬಿಗಸ್ತನಾಗಿರುವಾಗ, ನೀನು ಮೋಶೆಯ ಹಾಗೆ ಮೊರೆ ಇಡುವಾಗ ನನ್ನ ಸಾನ್ನಿಧ್ಯವು ನಿನ್ನ ಮುಂದೆ ಇರುತ್ತೆ. ಆಮೆನ್, ಹಲ್ಲೆಲೂಯಾ. ಸೊ ದೇವರ ಸಾನ್ನಿಧ್ಯವು ನನ್ನ ಮುಂದೆ ಬರುವಾಗ ನಾನು ವಿಶ್ರಾಂತಿ ಉಳ್ಳವನಾಗಿರುತ್ತೇನೆ, ನಾನು ಸಂತೋಷವುಳ್ಳವನಾಗಿರುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ಪ್ರಿಯರೇ, ನಿಜವಾಗ್ಲೂ ನನಗೆ ಭದ್ರತೆಯಲ್ಲಿ ಅಂದ್ರೆ ಪ್ರಾರ್ಥನೆಯಲ್ಲಿ ಮಾತ್ರ. ಹಲ್ಲೆಲೂಯಾ. ನನಗೂ ಅನೇಕ ಸಾರಿ ಬಲಹೀನತೆಗಳು ಬರುತ್ತೆ. ಹಲ್ಲೆಲೂಯಾ. ಅನೇಕ ಸಾರಿ ನಿಂತ್ಕೊಳ್ಳಕ್ ಆಗೋದಿಲ್ಲ, ಅನೇಕ ಸಾರಿ ಕುತ್ಕೊಳ್ಳಕ್ ಆಗೋದಿಲ್ಲ ಅಂದ್ರೂ ಆದ್ರೆ ದೇವರ ಸಮ್ಮುಖದಲ್ಲಿ ಎಷ್ಟು ಹೊತ್ತು ಬೇಕಂದ್ರೆ ನಿಂತ್ಕೊಳ್ಳಿಕ್ಕೆ ದೇವರು ತಾಕತ್ತು ಕೊಡ್ತಾರೆ. ಹಲ್ಲೆಲೂಯಾ. ದೇವರಿಗಾಗಿ ಓಡ್ಬೇಕಂದ್ರೆ ಎಷ್ಟು ದೂರ ಬೇಕಂದ್ರೆ ಪ್ರಯಾಣ ಮಾಡ್ಲಿಕ್ಕೆ ದೇವರು ತಾಕತ್ತು ಕೊಡುತ್ತಾನೆ. ಪ್ರಾರ್ಥನೆಗಾಗಿ ಎಷ್ಟು ದೂರ ಟ್ರಾವೆಲ್ ಮಾಡಿದ್ರು ದೇವರು ನನ್ನ ಸಂಗಡ ಇರ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರಿಗಾಗಿ ಹೋಗುವಾಗ ದೇವರ ಸಾನ್ನಿಧ್ಯವು ನನ್ನ ಮುಂದೆ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಆದ ಕಾರಣ ಪ್ರಿಯರೇ, ನನ್ನ ಜೀವಿತದಲ್ಲಿ ದೇವರು ನನ್ನ ಸಂಗಡ ಇರಬೇಕಾ? ಮೋಶೆ ಮಾಡಿದ ಹಾಗೆ ನಾವು ಮಾಡಬೇಕು. ಆಮೇಲೆ ಮೋಶೆ ಮೊರೆ ಇಟ್ಟಾಗ ನಾವು ಮೊರೆ ಇಡಬೇಕು. ಆಗ ದೇವರ ಸಾನ್ನಿಧ್ಯವು ನನ್ನ ಸಂಗಡ ಇರುತ್ತೆ. ಹಲ್ಲೆಲೂಯಾ. ವಿಮೋಚನೆ ಕಾಂಡ 17ನೇ ಅಧ್ಯಾಯ 15ನೇ ವಚನವನ್ನು ಓದಿಕೊಳ್ಳೋಣ. 17ನೇ ಅಧ್ಯಾಯ. ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವಾ ನಿಸ್ಸಿ ಎಂದು ಹೆಸರಿಟ್ಟನು. 17ನೇ ಅಧ್ಯಾಯ 15ನೇ ವಚನ. ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ 15ನೇ ಅಧ್ಯಾಯ 26ನೇ ವಚನ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನ ಮಾಡಿದರೆ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಬರಮಾಡಿದ ಯಾವ ರೋಗವನ್ನು ನಿಮಗೆ ಬರಗೊಳಿಸುವುದೇ ಇಲ್ಲ. ಯಾಕೆಂದ್ರೆ ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಮೋಶೆ ಮೂರನೇದಾಗಿ ಮಾಡುವಂತ ಕಾರ್ಯಗಳು ಏನಂತ ಹೇಳಿದ್ರೆ, ದೇವರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಕೈಗೊಂಡು ನಡೆಯುವಂತವನಾಗಿದ್ದನು. ಆಮೇಲೆ ಇಲ್ಲೇ ಇದ್ದೀರಾ? ಸ್ವರ ಬರ್ತಾನೆ ಇಲ್ಲ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಮೋಶೆ ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳಿ ಅದನ್ನ ಕೈಗೊಂಡು ನಡೆಯುವಂತವನಾಗಿದ್ದನು. ಆಮೆನ್, ಹಲ್ಲೆಲೂಯಾ. ಆದ ಕಾರಣ ದೇವರು ಅವನಿಗೆ ಆರೋಗ್ಯದಾಯಕನಾಗಿದ್ದನಂತೆ. ಆಮೇಲೆ ಅವನಿಗೆ ಹೆಂಗಿದ್ನಂತೆ? ಯೋಚನೆ ಮಾಡಿ, 40 ವರ್ಷ ಅಡ್ಡಾಡ್ಯಾರ ಅವರು.
ಎಷ್ಟು ವರ್ಷ ರೀ? ಅವರು ಹಾಕಿಕೊಂಡಿರುವಂತ ಚಪ್ಪಲಿ ಏನಾಗ್ಲಿಲ್ಲ, ಸವಿದು ಹೋಗಲಿಲ್ಲ. ಅವರು ಹಾಕಿಕೊಂಡಿದ್ದ ಬಟ್ಟೆ ಏನಾಗ್ಲಿಲ್ಲ, ಆಮೇಲೆ ಹಳೆದಾಗಲೇ ಇಲ್ಲ. ಎಷ್ಟು ಮಟ್ಟಿಗೆ ದೇವರ ಅದ್ಭುತ ಅವ್ರ ಜೊತೆಗೆ ಇತ್ತು. ಕಾರಣ ದೇವರ ವಾಕ್ಯಗಳನ್ನ ಶ್ರದ್ಧೆಯಿಂದ ಕೇಳಿ ಕೈಗೊಂಡು ನಡೆದ ಕಾರಣದಿಂದ ದೇವರು ಅವರಿಗೆ ಆರೋಗ್ಯದಾಯಕನಾಗಿದ್ದನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯಗಳನ್ನ ಕೇಳಿ ನಡೆಯುವಾಗ ದೇವರು ನಮಗೆ ಆರೋಗ್ಯವನ್ನ ಕೊಡುತ್ತಾನೆ. ಆಮೇಲೆ ಮೋಶೆ ಅದನ್ನ ಮಾಡಿದ, ಅದಕ್ಕಾಗಿ ದೇವರು ಅವನಿಗೆ ಆರೋಗ್ಯದಾಯಕನಾಗಿದ್ದನು. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಒಂದು ಫಸ್ಟ್ ಏನದು, ದೇವರಿಗೆ ಅವನು ಹೆಂಗಿದ್ದ, ನಂಬಿಗಸ್ತನಾಗಿದ್ದ. ಎಲ್ಲ ನೆನಪು ಮಾಡಿ ಇಟ್ಟುಕೊಳ್ರಿ. ಮೋಶೆ ಫಸ್ಟ್ ದೇವರಿಗೆ ಏನಾಗಿದ್ದ, ನಂಬಿಗಸ್ತನಾಗಿದ್ದ. ಆಮೇಲೆ ಎರಡನೇದಾಗಿ ಮೋಶೆ ಏನಾಗಿದ್ದ, ಅವನಿಗೆ ಯಾವಾಗಲೂ ನಿತ್ಯ ಪ್ರಾರ್ಥನೆ ಮಾಡುವಂತವನಾಗಿದ್ದ. ಅಲ್ಲೂ ಎರಡನೇ ಕಾರ್ಯ, ಯಾವಾಗಲೂ ಅವನು ಏನ್ ಮಾಡ್ತಾ ಇದ್ದ, ಕೈಗಳನ್ನು ಎತ್ತಿಕೊಂಡು ಪ್ರಾರ್ಥನೆ ಮಾಡುವಂತವನಾಗಿದ್ದ. ಮೂರನೇದಾಗಿ ಮೋಶೆ ಏನ್ ಮಾಡುವಂತವನಾಗಿದ್ದ, ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳಿ ಅದರಂತೆ ನಡೆಯುವಂತವನಾಗಿದ್ದ. ಆಮೇಲೆ ಅಲ್ಲೂಯ್ಯ. ಆದ ಕಾರಣ ದೇವರು ಅವನಿಗೆ ಬಾಯಾಗಿದ್ದನು, ದೇವರು ಅವನಿಗೆ ಸಹಾಯಕನಾಗಿದ್ದನು, ದೇವರು ಅವನಿಗೆ ಬೋಧಕನಾಗಿದ್ದನು, ದೇವರು ಅವನಿಗೆ ಜಯ ಕೊಡುವಂತವನಾಗಿದ್ದನು. ಈಗ ದೇವರು ಅವನಿಗೆ ವಿಶ್ರಾಂತಿಯನ್ನು ಕೊಡುವಂತವನಾಗಿದ್ದನು. ಈಗ ಲಾಸ್ಟ್ ಆಗಿ ನೋಡಿದ್ದೇವೆ, ದೇವರು ಅವನಿಗೆ ಆರೋಗ್ಯದಾಯಕನಾಗಿದ್ದನು. ಆಮೇಲೆ ಹಲ್ಲೆಲೂಯಾ. ಅವನಿಗೆ ರೋಗ ಬಂತ ಇಲ್ವಾ? ಮೋಶೆಗೆ ರೋಗ ಬಂತ? ಮೋಶೆಗೆ ರೋಗ ಅಂತ ಎಲ್ಲ ಬರ್ದಿದ್ಯಾ? ಹಲ್ಲೆಲೂಯಾ. ಮೋಶೆಗೆ ರೋಗ ಅಂತ ಎಲ್ಲಿ ನೋಡ್ಲಿಲ್ಲ. ಹಲ್ಲೆಲೂಯಾ. ಅವನು ಸಾಯುವಾಗ ಕೂಡ ಅವನ ಕಣ್ಣು ಏನಾಗ್ಲಿಲ್ಲ, ಮಬ್ಬಾಗಲಿಲ್ಲ. ಹಲ್ಲೆಲೂಯಾ. ಅಷ್ಟು ಮಟ್ಟಿಗೆ ಅವನು ದೃಢಶಾಲಿಯಾಗಿ ಬಲಶಾಲಿಯಾಗಿದ್ದನು. ಆಮೇಲೆ ಅರ್ಥ ಆಯ್ತಲ್ಲ? ಕಾರಣ ದೇವರ ವಾಕ್ಯಗಳನ್ನ ಶ್ರದ್ಧೆಯಿಂದ ಕೇಳಿ ಅದರಂತೆ ನಡೆಯುವವನಾಗಿದ್ದ. ಆದ ಕಾರಣ ದೇವರು ಅವನಿಗೆ ಆರೋಗ್ಯದಾಯಕನಾಗಿದ್ದ. ನಾವು ಯಾರ ಮಾತನ್ನ ಕೇಳಿ ನಡೀತೀವಿ? ಡಾಕ್ಟರ್ ಹೇಳಿದನ್ನ ಸರಿಯಾಗಿ ಕೇಳಿಸ್ಕೊಂಡು ನಡೀತೀವಿ. ಆಮೇಲೆ ಹಲ್ಲೆಲೂಯಾ. 2 ಮುಚ್ಚಳ ಹಾಕ್ರಂದ್ರೆ 2 ಮುಚ್ಚಳ ಕರೆಕ್ಟಾಗಿ ಹಾಕ್ತೀವಿ. 4 ತಾಸು ಒಮ್ಮೆ ಹಾಕ್ರಂದ್ರೆ 4 ತಾಸು ಒಮ್ಮೆ ಹಾಕ್ತೀವಿ. ಆಮೇಲೆ ಹಲ್ಲೆಲೂಯಾ. ಮತ್ತೆ 3 ದಿವಸ ಬಿಟ್ಟು ಬಾ ಅಂದ್ರೆ ಕರೆಕ್ಟ್ ಆಗಿ 3 ದಿವಸ ಬಿಟ್ಟು ಹಾಜರಾಗಿರ್ತೀವಿ, ಚೀಟಿ ತಗೊಂಡು ಹೋಗಿ. ಆಮೇಲೆ ಅಲ್ಲೆಲ್ಲ ಮಾಡ್ತೀವ ಇಲ್ವಾ? ಒಬ್ಬ ಲೋಕದಲ್ಲಿ ಡಾಕ್ಟರ್ಗಳಿಗೆ ಅಷ್ಟು ವಿಧೇಯರಾಗ್ತೀವಿ ನಾವು, ಆದ್ರೆ ದೇವರಿಗೆ ನಮ್ಮ ವಾರ್ತೆಗೆ ಏನ್ ಮಾಡೋದಿಲ್ರಿ, ಅಷ್ಟು ವಿಧೇಯರಾಗೋದೇ ಇಲ್ಲ. ಅದಕ್ಕೆ ನಮಗೆ ಅನಾರೋಗ್ಯಗಳು ಕಾಡ್ತಾನೆ ಇರುತ್ತೆ. ಅಲ್ಲೆಲ್ಲ ಅರ್ಥ ಆಯ್ತಲ್ಲ? ಅಲ್ಲೆಲ್ಲೂ ಆ ಸೇವಕ ನಿಜವಾಗ್ಲೂ ಹೇಳಿದ ಮಾತು, ನನಗೆ ನಿನ್ನೆ ಅವ್ರು ಮಾತಾಡಿದ ಒಂದೊಂದು ಮಾತುಗಳು ಇವತ್ತಿಗೂ ನನ್ನ ಹೃದಯದಲ್ಲಿ ಹಂಗೆ ಇದೆ, ಒಂದು ಮರೀಲಿಲ್ಲ. ಆಮೇಲೆ ಅಲ್ಲೆಲ್ಲೂ ಅವ್ರು ಹೇಳಿದ್ರು, ಈ ಒಂದು ಪ್ರೆಸೆನ್ಸ್, ಈ ಒಂದು ವಾತಾವರಣ, ಈ ದೇವರ ವಾಕ್ಯ, ದೇವರ ಆರಾಧನೆಯ ವಾತಾವರಣ ಏನಿದೆ, ಇದರಲ್ಲಿ ಇದ್ರೆ ನಾನು ಆರಾಮಾಗಿರ್ತೀನಿ ಅಂತ. ಆಮೇಲೆ ಹಲ್ಲೆಲೂಯಾ. ನಿಜವಾಗ್ಲೂ ಪ್ರಿಯರೇ, ಈ ಒಂದು ವಾತಾವರಣದ ಒಳಗಿರುವಾಗ ನಾವು ಆರಾಮಾಗಿ ಇರ್ತೀವಿ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಈ ಒಂದು ವಾತಾವರಣ ನನಗೆ ಆರೋಗ್ಯದಾಯಕ ಮುಂದೆ ಕರ್ಕೊಂಡು ಬರುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ಮೋಶೆಗೆ ದೇವರ ಆರೋಗ್ಯದಾಯಕನಾಗಿದ್ದನು. ಅದಕ್ಕೆ ದೇವರು ಈ ತಿಂಗಳು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ನೀನು ಕೂಡ ನನ್ನ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳಿ ನಡೆಯೋದಾದರೆ ನಾನು ಈ ತಿಂಗಳೆಲ್ಲ ನಿನಗೆ ಆರೋಗ್ಯದಾಯಕನಾಗಿರುತ್ತೇನೆ. ಮೋಶೆಗಿದ್ದ ಹಾಗೆ ನಾನು ನಿನಗೇನ್ ಮಾಡ್ತಾ ಇರ್ತೇನೆ, ಆರೋಗ್ಯದಾಯಕನಾಗಿರುತ್ತೇನೆ. ಆಮೇಲೆ ಹಲ್ಲೆಲೂಯಾ. ನಿನಗೆ ಆರೋಗ್ಯ ಬೇಕಾ? ದವಾಖಾನೆ ಹೋಗು ಬೇಡ ಅಂತ ಹೇಳಲಿಲ್ಲ. ಹಲ್ಲೆಲೂಯಾ. ದೇವರು ಕೂಡ ವೈದ್ಯರುಗಳನ್ನು ಉಂಟು ಮಾಡಿದ್ದಾನೆ. ರೋಗಿಗಳಿಗೆ ಯಾರು ಬೇಕು? ವೈದ್ಯ ಬೇಕು. ದೇವರ ವಾಕ್ಯದಲ್ಲಿ ಇದೆ, ರೋಗಿಗಳಿಗೆ ಯಾರು ಬೇಕು? ವೈದ್ಯ ಬೇಕು. ಹಲ್ಲೆಲೂಯಾ. ಆದರೆ ಆ ವೈದ್ಯನಿಗೆ ವೈದ್ಯ ಯಾರು ಅಂತ ಹೇಳಿದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಅವನು ಮನಸ್ಸು ಮಾಡಿದ್ರೆ ಮಾತ್ರ ವೈದ್ಯ ಕೂಡ ಈ ಲೋಕದಲ್ಲಿ ಇರಲಿಕ್ಕೆ ಸಾಧ್ಯ. ಹಾರ್ಟ್ ಸ್ಪೆಷಾಲಿಟಿ ಡಾಕ್ಟ್ರೇ ಹಾರ್ಟ್ ಅಟ್ಯಾಕ್ ನಲ್ಲಿ ಸತ್ತು ಹೋಗಿದ್ದನ್ನು ನಾವು ಕೇಳಿಸ್ಕೊಂಡೇವೆ. ಆಮೇಲೆ ಹಾರ್ಟ್ ಸ್ಪೆಷಲಿಸ್ಟ್, ನಮಗೆ ಹಾರ್ಟ್ ಸಮಸ್ಯೆ ಬಂದ್ರೆ ಯಾರ ಹತ್ರ ಹೋಗ್ತೀವಿ? ನಾವು ಹಾರ್ಟ್ ಡಾಕ್ಟರ್ ಅಂತ ಹುಡ್ಕೊಂಡು ಹೋಗ್ತೇವೆ. ಆದ್ರೆ ಆ ಹಾರ್ಟ್ ಡಾಕ್ಟರ್ಗಳೇ ಹಾರ್ಟ್ ಅಟ್ಯಾಕ್ ನಲ್ಲಿ ಸತ್ತು ಹೋಗಿದ್ದ ಹಿಸ್ಟ್ರಿಗಳಿದೆ. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ ಪ್ರಿಯರೇ? ಯಾಕಂದ್ರೆ ಈ ಹಾರ್ಟ್ ಡಾಕ್ಟರ್ಗಳಿಗಿಂತಲೂ ಈ ಹಾರ್ಟ್ ನಿರ್ಮಾಪಣೆ ಮಾಡಿದಂತ ದೇವರು ದೊಡ್ಡ ವೈದ್ಯನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ಪ್ರಿಯರೇ, ಸೊ ನಾವು ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳೋಣ, ದೇವರ ವಾಕ್ಯಕ್ಕೆ ವಿಧೇಯರಾಗೋಣ, ದೇವರಿಗೆ ಹೇಳಿದನಷ್ಟೇ ಮಾಡೋಣ. ಮೋಶೆ ಅದನ್ನೇ ಮಾಡಿದ. ದೇವರು ಏನು ಹೇಳಿದ್ರು ಅದನ್ನೇ ಮಾಡ್ತಾ ಇದ್ದ. ಅದನ್ನ ಮೀರಿ ಒಂದನ್ನು ಮಾಡಲಿಲ್ಲ. ಅದನ್ನ ಮೀರಿ ಅವನು
ಒಂದನ್ನು ಮಾಡಲಿಲ್ಲ. ಆದ ಕಾರಣ ದೇವರು ಅವನ ಸಂಗಡ ಇದ್ದನು. ಹಲ್ಲೆಲೂಯಾ. ವಾಕ್ಯ ಓದಿಕೊಳ್ಳೋಣ. ವಿಮೋಚನ ಕಾಂಡ 16ನೇ ಅಧ್ಯಾಯ 8ನೇ ವಚನ. ಯೆಹೋವನು ಸಾಯಂಕಾಲ ಹೊತ್ತಿನಲ್ಲಿ ಹಾ. ನಿಮಗೆ ಮಾಂಸಾಹಾರವನ್ನು ಸಾಯಂಕಾಲ ಹೊತ್ತಿನಲ್ಲಿ ಮಾಂಸಾಹಾರವನ್ನು ಹೊತ್ತಾರೆಯಲ್ಲಿ ಬೇಕಾಗಿರುವಂತ ರೊಟ್ಟಿಯನ್ನು ಕೊಡುವನು. ಆಮೇನ್. ಹಲ್ಲೆಲೂಯಾ. ಅರ್ಥ ಆಯ್ತಲ್ರಿ? ಮೋಶೆಗೆ ದೇವರು ಏನ್ ಮಾಡ್ತಾ ಇದ್ನಂತೆ? ಹೊತ್ತಿಗೆ ಫೀಡ್ ಮಾಡುವಂತ ಫೀಡರ್ ಆಗಿದ್ದನು. ಆಮೇನ್. ಹಲ್ಲೆಲೂಯಾ. ಸಾಯಂಕಾಲ ವೇಳೆಯಲ್ಲಿ ಮಾಂಸಾಹಾರ, ಬೆಳಗಿನ ವೇಳೆಯಲ್ಲಿ ಸಸ್ಯಾಹಾರ, ಅಂದ್ರೆ ರೊಟ್ಟಿ ದೇವರು ಏನ್ ಮಾಡ್ತಿದ್ರಂತೆ? ಮೋಶೆಗಾಗಿ ದೇವರು ಇಸ್ರಾಯೇಲ್ ಜನರು ಕೊಡ್ತಾ ಇದ್ರು. ಆಮೇನ್. ಯಾರಾದ್ರೂ ಮನೆಗೆ ನೆಂಟರು ಬಂದ್ರು ಏನ್ ಮಾಡ್ತೀವಿ ನಾವು? ಹೆಂಗ್ ಮಾಡ್ತೀವಿ ಅಡಿಗೆ? ನಾನ್ ವೆಜ್ ಚಿಕನ್ ಅಂಗಡಿಗೆ ಹೋಗೋ, ಬಡಾಶಿ ದಬಾಯಿಸಿ ಒಂದ್ 2 ಕೆಜಿ ತಂದು ಬಿಡು, ಮಾಡ್ಬಿಡೋಣ. ಆಮೇನ್. ಹಲ್ಲೆಲೂಯಾ. ಇನ್ನು ಕೆಲವೊಂದು ಕಡೆ ಏನಿರ್ತಂದ್ರ ಬರೋ ಬೀಗರಿಗೆ ಹೇಳ್ಬಿಡ್ತಾರ, ಬರುವಾಗಲೇ ತಂದು ಬಿಡೋ, ಇಲ್ಲೇ ಮಾಡ್ಕೊಂಡು ತಿಂದು ಬಿಡೋಣಂತೆ ಅಂತೇಳಿ. ಆಮೇನ್. ಹಲ್ಲೆಲೂಯಾ. ಹಿಂಗೂ ಮಾಡೋರು ಇರ್ತಾರ. ಹಲ್ಲೆಲೂಯಾ. ಜನ ಸೇರೋದೇ ತಿನ್ನೋದಕ್ಕೆ ಅನ್ನೋ ಪರಿಸ್ಥಿತಿ ಈಗ ಬಂದೈತಿ. ಹಲ್ಲೆಲೂಯಾ. ಜನ ಸೇರೋದೇ ತಿನ್ನೋದಕ್ಕೆ. ಹಲ್ಲೆಲೂಯಾ. ಹಂಗಾಗ್ಬಿಟ್ಟೈತಿ. ಅದಕ್ಕೆ ಕೆಲವೊಂದು ಮನೆಯಲ್ಲಿ ಪ್ರೇಯರ್ ಇಡೋದಿಲ್ಲ. ಹಲ್ಲೆಲೂಯಾ. ಅಯ್ಯಪ್ಪ ಪಾಸನ ಕರೆಸಿದ್ರು ಊಟ ಹಾಕ್ಬೇಕು, ಬೇಡ ಬಿಡು ಪ್ರೇಯರ್. ಹಲ್ಲೆಲೂಯಾ. ಮತ್ತೆ ಎಲ್ಲಿ ಹೋಗ್ಲಿ ನಾನ್ ವೆಜ್ಗೆ, ಮತ್ತೆ ಎಲ್ಲಿ ಹೋಗ್ಲಿ ಚಿಕನ್ ತರೋದು, ಬೇಡ ಚರ್ಚಿಗೆ ಹೋಗಿ ಪ್ರೇಯರ್ ಮಾಡಿಸ್ಕೊಂಡು ಬಂದು ಬಿಡೋಣ ಅನ್ನೋರು ಇರ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಈ ವಾತಾವರಣ ಹಂಗಿದೆ. ಹಲ್ಲೆಲೂಯಾ. ಜನ ಮನೆಗೆ ಬಂದ್ರೆ ನಮ್ಮ ಅಜ್ಜಿ ಹಂಗೆ ಎದುರ್ತಾ ಇದ್ಲು, ಪಾಪ ಬಡತನ ಅಲ್ಲ. ಹಂಗಾಗಿ ಯಾರಾದ್ರೂ ಬರ್ತಾರಂತ ಹೇಳಿದ್ರೆ, ಅಯ್ಯೋ ಇವ್ರು ಬಂದ್ರನ್ನ ಆಯ್ತು ಬಿಡು, ಖರ್ಚೆ ನಮಗೆ ಅಂತ ಹೇಳ್ತಿದ್ರು. ಆಮೇಲೆ ಹಲ್ಲೆಲೂಯಾ. ಅದು ಮನೆ ಮುಂದೆ ಕಾಗೆ ಬಂದು ಕೂಗ್ತಾ ಇತ್ತು. ಮನೆ ಹತ್ರ ಬಂದು ಕಾಗೆ ಕೂಗಿದ್ರೆ, ಅಯ್ಯೋ ಯಾರು ಬರ್ತಾರ ಏನೋ ಅಂತಿದ್ಲು. ನಾ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಕೇಳಿಸ್ಕೊಂಡಿದ್ರು. ಅಂದ್ರೆ ಬಂದ್ರೆ ಖರ್ಚು, ಬಂದ್ರೆ ಎಲ್ಲ ಕೆಲಸ ಹಾಲು, ಬಂದ್ರೆ ಅವ್ರ ಜೊತೆ ಕುಂದಿರ್ಬೇಕು, ಅವ್ರಿಗೆ ಮಾಡಿ ಹಾಕ್ಬೇಕು, ನಾವೆಲ್ಲಾ ಕೆಲಸ ಕೆಡತ್ತೆ. ಹಂಗಾಗಿ ಯಾಕಪ್ಪ ಬರ್ತಾರ ಅನ್ನೋ ಮಟ್ಟಿಗೆ ನಮ್ಮ ಅಜ್ಜಿ. ಅದು ನಮಗೆ ನೆಂಟರು ಬಂದ್ರೆ ಖುಷಿ. ಚಿಕ್ಕ ವಯಸ್ಸಿನ, ಯಾಕಂದ್ರೆ ಬಂದ್ರೆ ನಮಗೆ ಏನೋ ತಿಂಡಿ ತರ್ತಾರೆ, ಕೈಯಾಗ ರೊಕ್ಕ ಕೊಡ್ತಾರೆ, ಮತ್ತೆ ಅವ್ರ ಮಕ್ಕಳನ್ನ ಯಾರ ಕರ್ಕೊಂಡ್ ಬಂದ್ರೆ ಆಟ ಆಡ್ಲಿಕ್ಕೆ ನಮಗೆ ಯಾರ ಸಿಗ್ತಾರೆ ಅಂತ ಹೇಳಿ ನಮಗೆ ಖುಷಿ. ಆದ್ರೆ ದೊಡ್ಡವರಿಗೆ ಕೆಲಸ ಹಾಲು, ಸಮಯ ಹಾಲು, ಮತ್ತೆ ರೊಕ್ಕನೂ ಖರ್ಚು, ಯಾಕೆ ಬರ್ತಾವೇನೋ, ನಾವು ದುಡಿಲಿಕ್ಕೆ ಹೋಗಕ್ ಆಗೋದಿಲ್ಲ ಅಂತೇಳಿ ಅವ್ರು ಚಿಂತೆ ಮಾಡ್ತಾರೆ. ಆಮೇನ್. ಹಲ್ಲೆಲೂಯಾ. ಅರ್ಥ ಇದ್ದಿಲ್ಲ ಪ್ರಿಯ. ನಾವಾಗ ಅವ್ರನ್ನ ಬೈತಾ ಇರ್ತಿದ್ವಿ. ಮುದುಕಿ ನೋಡಿ ಹೆಂಗ್ ಮಾಡ್ತಾವ, ಮನೆಗೆ ಯಾರೋ ಬಾರದನ್ನ ಆಗತ್ತವಲ್ಲ, ನೆಂಟ್ರು ಬೇಡ, ಅದು ಬೇಡ, ಇದು ಬೇಡ ಅನ್ಕೊಂತೈತಿ. ಪಾಪ ಬರೋರ್ಗೆ ಅಡಿಗೆ ಮಾಡಿ ಹಾಕೋದು ಇದಕ್ಕೆ ಏನಾಗಿತ್ತು ಅಂತೆಲ್ಲ ಬೈತಿದ್ವಿ. ಅಲ್ಲೆಲ್ಲೂ ಈಗ ನಮಗೆ ಅನಿಸ್ತಾ ಇದೆ, ಯಾಕಪ್ಪ ಅವ್ರು ಹಂಗ್ ಮಾಡ್ತಿದ್ರು ಅಂತೇಳಿ ದೊಡ್ಡವ್ರು ಆದ ಮೇಲೆ. ಯಾಕಂದ್ರೆ ಈಗ ಬಂದ್ರೆ ನಾವೇನ್ ಮಾಡ್ಬೇಕ್ರಿ? ನಮ್ಮೆಲ್ಲ ಕೆಲಸ ಬಿಡಬೇಕಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಮತ್ತೆ ಅವ್ರನ್ನ ಮನೇಲಿ ಬಿಟ್ಟು ಹೋಗ್ಲಿಕ್ಕೂ ಆಗೋದಿಲ್ಲ, ಬಂದವ್ರ ಜೊತೆಗಿರ್ಬೇಕು, ಹೊರಗೆ ಹೋಗೋದು ಮಿಸ್ ಮಾಡ್ಬೇಕು. ಮತ್ತೆ ಬಿಟ್ಟು ಹೋದ್ರೂ ಒಂದು ಮಾತು ಬರುತ್ತೆ. ಆಮೇಲೆ ಬಿಟ್ಟು ಹೋದ್ರೂ ನೋಡು ಅಷ್ಟು ದೂರದಿಂದ ಬಂದಿದ್ದೀವಿ, ತಾವು ತಮ್ಮ ಕೆಲ್ಸಕ್ಕೆ ಹೋಗ್ತಾವಂತ, ಇದಕ್ಕ ಬಂದೀವಿ ನಾವು. ಮತ್ತೆ ಆ ಮಾತಿಗೆ ಎದುರ್ನಾದ್ ಏನ್ ಮಾಡ್ತೀವಿ ನಾವು? ಇರ್ಲೇಬೇಕಂತ ಮನೇಲಿ ಇರ್ತೀವಿ. ಇಂಪಾರ್ಟೆಂಟ್ ಕೆಲಸ ಇದ್ರೆ ನಾವೇನ್ ಮಾಡ್ತೀವಿ? ದೂರ ಮಾಡ್ತೀವಿ. ಇಷ್ಟಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ದೇವ್ರು ನೋಡ್ರಿ ಮೋಶೆಗೆ ಹೆಂಗಿದ್ದ? ಹೊತ್ತಿಗೆ ಆಹಾರ ಕೊಡುವಂತ ತಾಯಿಯಾಗಿದ್ದನು. ಆಮೇನ್. ಹಲ್ಲೆಲೂಯಾ. ತಾಯಿ ಒಂದ್ ವೇಳೆ ಮಂದಿ ಕೊಡ್ಲಿಲ್ಲ ಅಂದ್ರೆ ಮಕ್ಕಳು ಕೊಡ್ತಾಳ, ತಾನ್ ತಿಂದಿಲ್ಲ ಅಂದ್ರೆ ತನ್ನ ಮಕ್ಕಳು ಕೊಡ್ತಾಳ. ಅವಳೇ ನಿಜವಾದ ಒಳ್ಳೆ ತಾಯಿ. ಆಮೇಲೆ ನಮ್ಮ ದೇವರು ನಮಗೇನಾಗಿದ್ದನು? ಇಸ್ರಾಯೇಲ್ ಜನರಿಗೆ ಸಾಯಂಕಾಲ ವೇಳೆಯಲ್ಲಿ ಮಾಂಸಾಹಾರವನ್ನು, ಬೆಳಗಿನ ವೇಳೆಯಲ್ಲಿ ರೊಟ್ಟಿ ಆಹಾರವನ್ನು ಕೊಟ್ಟು ಪೋಷಿಸ್ತಾ ಇದ್ದನು. ಒಳ್ಳೆ ಪೋಷಕನು. ಆಮೇಲೆ ದೇವರು ಹೆಂಗಿದ್ದನಂತೆ ಮೋಶೆಗೆ? ಒಳ್ಳೆ ಪೋಷಕನು. ಆಮೇಲೆ ಹಲ್ಲೆಲೂಯಾ. ಎಲಿಯ ಬರಗಾಲದಲ್ಲಿ ಮಾತಾಡಿ ಬಂದುಬಿಟ್ಟ ಯಾವುದೋ ಒಂದು ಧೈರ್ಯದಲ್ಲಿ. ಆದ್ರೆ ಅವನ್ನ ಬಂದು ಆ ಒಂದು ದೇವ್ರು ಹೇಳ್ತಾ ಇದ್ದಾನೆ, ನೀ ಕುಂದ್ರು, ನಿನಗೆ ರೊಟ್ಟಿ ಮಾಂಸ ನಾನ್ ತಂದು ಕೊಡ್ತೀನಂತೆ. ಆಮೇಲೆ ಹಲ್ಲೆಲೂಯಾ. ಹೋಗು ಬೆದವೆ ಮನೆಗೆ, ಅಲ್ಲಿ ನಿನಗೆ ಇಟ್ಟಿರುತ್ತೆ ರೊಟ್ಟಿ, ನೀನು ದಿನಾ ಕೊಡ್ತೀನಂತೇಳಿ. ಹಲ್ಲೆಲೂಯಾ. ಯಾಕಂದ್ರೆ ಆತನು ನಮ್ಮ ಪೋಷಕನಾಗಿರ್ತಾನೆ. ಹಲ್ಲೆಲೂಯಾ. ಆತ ನಮ್ಮ ಪಾಲಕನಾಗಿದ್ದಾನೆ. ಹಲ್ಲೆಲೂಯಾ. ಸೊ ನಿಜವಾಗಲೂ ದೇವರ ಸಮ್ಮುಖದಲ್ಲಿ ನಾವು ಮೊರೆ ಇಡುವವರಾಗಿದ್ರೆ, ನಂಬಿಗಸ್ತರಾಗಿದ್ರೆ, ವಾಕ್ಯಗಳನ್ನು ಕೇಳುವವರಾಗಿದ್ರೆ, ದೇವರು ನಮ್ಮನ್ನ ಪೋಷಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬರೆದಿಡ್ತಾ ಇದ್ದೀರಾ? ಹಲ್ಲೆಲೂಯಾ. ಯಾಕಂದ್ರೆ ಈ ತಿಂಗಳೆಲ್ಲ ಇದ್ರ ಜೊತೆಗೆ ನಾವು ಹೋಗ್ಬೇಕು. ಆಮೇಲೆ ಈ ಜೂನ್ ತಿಂಗಳೆಲ್ಲ ಏನ್ ಮಾಡ್ಬೇಕು ನಾವು?
ಆಮೇಲೆ ನೀನೇ ನನ್ನ ಪೋಷಕನು, ನೀನೇ ನನ್ನ ಪಾಲಕನು, ನೀನೇ ನನ್ನ ಆರೋಗ್ಯದಾಯಕನು, ನೀನೇ ನನ್ನ ಪರಿಹಾರಿ, ನೀನೇ ನನಗೆ ಸಹಾಯಕನು, ನೀನೇ ನನಗೆ ಬಾಯಿ. ಆಮೇಲೆ ಹಲ್ಲೆಲೂಯಾ ಅಂತೇಳಿ ಇದೆಲ್ಲ ಈ ತಿಂಗಳೆಲ್ಲ ನಾವು ಮಾತಾಡ್ಕೊಂಡು ಹೋದ್ರೆ ಖಂಡಿತವಾಗಿ ಅದು ನನ್ನ ಜೀವಿತದಲ್ಲಿ ನೆರವೇರುತ್ತೆ. ಆಮೇಲೆ ಹಲ್ಲೆಲೂಯಾ. ಇದೆಲ್ಲ ನನ್ನ ಜೀವಿತದಲ್ಲಿ ಆಗ್ಬೇಕಂದ್ರೆ ನಾನು 3 ಕಾರ್ಯಗಳನ್ನು ಮಾಡಬೇಕು. ಏನದು? ನಂಬಿಗಸ್ತನಾಗಿರ್ಬೇಕು. ನಾನು ಹೆಂಗಿರ್ಬೇಕು? ನಂಬಿಗಸ್ತನಾಗಿರ್ಬೇಕು. ಎರಡನೇದು, ದೇವರಿಗೆ ನಿತ್ಯವೂ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡುವಂತವರಾಗಿರ್ಬೇಕು. ಊಟ ಮಾಡೋದು ಕೂಡ ಬಿಡ್ರಿ, ಆದ್ರೆ ಪ್ರಾರ್ಥನೆ ಮಾಡೋದನ್ನ ಏನ್ ಮಾಡಬೇಡ್ರಿ. ಆಮೇನ್ ಹಲ್ಲೆಲೂಯಾ. ನಿಜವಾಗ್ಲೂ ನನ್ನ ಪ್ರಾರ್ಥನೆ ಅಂದ್ರೆ ಖುಷಿ. ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬೇಸರ ಆಗ್ಬಿಡುತ್ತೆ. ಪ್ರೇಯರ್ಗೆ ಎಷ್ಟು ದೂರ ಬೇಕಂದ್ರೆ ಪ್ರಯಾಣ ಮಾಡೋದ್ರೂ ಮಾಡ್ತೀವಿ. ಎಲ್ಲ ಯಾರಿಗ ಕೆಲಸಕ್ಕಂತ ಹೋಗುವಾಗ ನಮಗೆ ಅಷ್ಟು ಬೇಸರ ಆಗ್ತಾವ. ಹಲ್ಲೆಲೂಯಾ. ನಿತ್ಯವೂ ಪ್ರಾರ್ಥನೆ ಮಾಡುವಾಗ ವಾಕ್ಯ ಹೇಳ್ತಾ ಇದೆ, ತನ್ನ ಭಕ್ತರಿಗೆ, ತನ್ನ ಪ್ರಿಯರಿಗೆ ದೇವರು ನಿದ್ರೆಯಲ್ಲಿ ಕೂಡ ಏನ್ ಮಾಡ್ತಾನೆ? ಸಕಲವನ್ನು ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ನಾವು ನಿತ್ಯವೂ ಕೈಗಳನ್ನು ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡುವಂತವರಾಗಿರಬೇಕು. ಹಲ್ಲೆಲೂಯಾ. ಮೂರನೇದಾಗಿ, ದೇವರ ವಾಕ್ಯಗಳನ್ನ ಶ್ರದ್ಧೆಯಿಂದ ಕೇಳಿ ಕೈಗೊಂಡು ನಡೆಯುವವರಾಗಿರಬೇಕು. ಹಲ್ಲೆಲೂಯಾ. ವಾಕ್ಯಗಳನ್ನು ಓದಿಕೊಳ್ಳೋಣ. ಕೊನೆಯದಾಗಿ ವಿಮೋಚನ ಕಾಂಡ 32ನೇ ಅಧ್ಯಾಯ 10ನೇ ವಚನ. ಹೀಗಿರುವುದರಿಂದ ನನ್ನ ಕೋಪವು ಅವರ ಮೇಲೆ ಉರಿದು ಅವರನ್ನು ದಹಿಸಿ ಬಿಡುವಂತೆ ನನ್ನನ್ನು ಬಿಡು. ತರುವಾಯ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ಆಮೇನ್. ದೇವರು ಮೋಶೆಗೆ ಏನಾಗಿದ್ದಂದ್ರೆ ಅವನನ್ನ ತನ್ನ ಸ್ವಂತ ಮಗನಾಗಿ ನೋಡಿದ್ನಂತೆ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಎಲ್ಲ ಗಮನಿಸ್ತಾ ಇದ್ರಲ್ಲ. ಮೋಶೆ ದೇವರಿಗೆ ಸ್ವಂತ ಮಗನಾಗಿದ್ದನು. ಹಲ್ಲೆಲೂಯಾ. ನೀನ್ ನನ್ನನ್ನು ಬಿಡು, ನಾನು ನಿನ್ನನ್ನ ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ನಾನು ನಿನ್ನನ್ನ ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ಹಲ್ಲೆಲೂಯಾ. ಸ್ಥಾನಮಾನಕ್ಕೆ ಇಷ್ಟಪಟ್ಟವನು ಮೋಶೆ ಅಲ್ಲ. ಆಮೇಲೆ 4ನೇದಾಗಿ ಮೋಶೆಗಿರುವಂತಹ ಗುಣ ಏನಂತ ಹೇಳಿದ್ರೆ ವಿಧೇಯತ್ವ, ಒಬೀಡಿಯನ್ಸ್. ಹಲ್ಲೆಲೂಯಾ. ಏನಿತ್ತು ಅವನಿಗೆ? ವಿಧೇಯತ್ವ ಇತ್ತು. ನಮಗೇನೋ ಸ್ವಲ್ಪ ಆಸೆ ತೋರಿಸಿದ್ರೆ ಎಲ್ಲ ಬಿಟ್ಟು ಹೋಗ್ಬಿಡ್ತೀವಿ. ಚಿಕ್ಕ ಮಕ್ಕಳಿಗೆ ಬಿಸ್ಕೆಟ್, ಚಾಕ್ಲೇಟ್ ಕೊಟ್ಟು ಕರ್ಕೊಂಡು ಹೋಗೋಂಗ ನಮ್ಮನ್ನ ಏನ್ ಮಾಡ್ತಾರೆ ಜನ? ಈ ಲೋಕದಲ್ಲಿ ಏನೇನೋ ಮಾತಾಡಿದ್ರೆ ಅವ್ರ ಜೊತೆಗೆ ಹೋಗ್ಬಿಡ್ತೀವಿ. ಆಮೇಲೆ ಅಲ್ಲೆಲ್ಲ ಚಿಕ್ಕ ಮಕ್ಕಳು ಹಂಗೆ ಮಾಡ್ತಾರಲ್ಲ. ಅಲ್ಲೆಲ್ಲೂಯ್ಯ. ಚಾಕ್ಲೇಟ್ ಕೊಟ್ಟರೆ ಅವ್ರಿಗೆ ಇಷ್ಟವಾದ ಕೊಟ್ಟರೆ. ಈಗೆಲ್ಲ ಟ್ರೆಂಡ್ ಮೊಬೈಲ್. ಅಲ್ಲೆಲ್ಲೂಯ್ಯ. ಮೊಬೈಲ್ನಲ್ಲಿ ಗೇಮು, ಮೊಬೈಲ್ನಲ್ಲಿ ಏನೋ ರೀಲ್ಸ್, ಅದನ್ನ ತೋರಿಸಿ 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 ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರಂತೆ. ಅದಕ್ಕೆ ಮೊಬೈಲ್ನ ಕೊಟ್ಟು ಅಡಿಕ್ಟ್ ಮಾಡಬೇಡ್ರಿ ಅನ್ನೋದು. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಈಗಿನ ಕಾಲ ವಾತಾವರಣ ಹಂಗೈತಿ. ಅಲ್ಲೆಲ್ಲೂಯ್ಯ. ಹಿಂಗೆ ಕೊಟ್ಟು ಕೊಟ್ಟು ಮೋಸ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲೆಲ್ಲೂಯ್ಯ. ಸೊ ದೇವರೇ ಸಮ್ಟೈಮ್ಸ್ ಏನ್ ಮಾಡಿದ? ಮೋಸೆನ ಬಿಟ್ಬಿಡೋ, ಅವ್ರನ್ನೆಲ್ಲರೂ ನಾಶ ಮಾಡ್ಬಿಡ್ತೀನಿ, ನಿನ್ನನ್ನು ದೊಡ್ಡ ಜನಾಂಗ ಮಾಡುತ್ತೇನೆ, ನಿನ್ನ ನಾನು ದೊಡ್ಡ ಜನಾಂಗ ಮಾಡುತ್ತೇನೆ. ಆದ್ರೆ ಮೋಶೆ ಒಂದು ಒಳ್ಳೆ ಮಾತು ಹೇಳಿದ ಅಲ್ಲಿ, ಬೇಡಪ್ಪ, ನಾ ಸ್ಥಾನಮಾನಕ್ಕಾಗಿ ಬಂದಿಲ್ಲ, ನಿನ್ನ ಹೆಸರನ್ನು ಉಳಿಸ್ಲಿಕ್ಕಾಗಿ ಬಂದಿದ್ದೇನೆ. ಆಮೇಲೆ ಹಲ್ಲೆಲೂಯಾ. ಈ ಲೋಕದ ಐಶ್ವರ್ಯ ನನಗೆ ಬೇಡ, ನಿನ್ನಲ್ಲಿ ಇರುವಂತ ಸಂಪತ್ತು ನನಗೆ ಸಾಕು. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? 4ನೇದಾಗಿ ಮೋಶೆಗಿದ್ದಂತ ಗುಣ ಹಾಗೇ ವಿಧೇಯತ್ವ. ದೇವರಿಗೂ ಮನುಷ್ಯನಿಗೂ ವಿಧೇಯನಾಗಿದ್ದರು. ಅವನ ಮಾವ ಬಂದು ಕೇಳ್ತಾ ಇದ್ದಾನೆ, ಯಾಕೆ ಒದ್ದಾಡ್ತಾ ಇದೆಯೋ? ನೀನು ಸ್ವಲ್ಪ ಸಹಾಯಕರನ್ನ ಎಬ್ಬಿಸಿಕೋ, ನಾಯಕರನ್ನು ನೇಮಿಸು, ಅವರಿಗೆ ಸ್ಥಾನಮಾನಗಳನ್ನು ಕೊಡು. ಅವರು 1000 ಜನರ ನಡೆಸಲಿ, 100 ಜನರ ನಡೆಸಲಿ, 50 ಜನರ ನಡೆಸಲಿ, 10 ಜನರ ನಡೆಸಲಿ ಅಂತ ನಾಯಕರನ್ನು ಎಬ್ಬಿಸು ಅಂತ ಹೇಳುವಾಗ ಅವನ ಮಾಮನ ಮಾತನ್ನ ಕೇಳಿ, ಆಯ್ತು ನೀನು ಹೇಳಿದ ಒಳ್ಳೇದೇ ಇದೆ, ಹಾಗಾಗಿ ನಾಯಕರುಗಳನ್ನ ಎಬ್ಬಿಸಿದ. ಆಮೇಲೆ ಈಗ ನಮಗೆ ಏನಾದ್ರು ಬಂದ್ರೆ, ನನ್ನ ಸ್ಥಾನ ಅವನು ತಗೊಂಡ್ಬಿಟ್ರೆ, ನನ್ನ ಹೆಸರು ಅವನಿಗೆ ಹೋಗ್ಬಿಟ್ರೆ ವಿಚಾರ ಮಾಡ್ತೀವ ಇಲ್ವಾ? ಅಲ್ಲೆಲ್ಲ ಕೇವಲ ಸಾಧಾರಣವಾಗಿರುವ ಒಂದು ಆಟದಲ್ಲಿಯೇ ನಾವು ಸೋತು ಹೋಗಿ ಇನ್ನೊಬ್ಬರಿಗೆ ಹೆಸರು ಬಂದರೆ ಎಷ್ಟು ಫೀಲ್ ಮಾಡುತ್ತೀವಿ. ನನಗೆ ಬರಬೇಕಾಗಿತ್ತು, ನಾನೇ ಗೆಲ್ಲಬೇಕಾಗಿತ್ತು, ಅವನು ಹೋಗ್ಬಿಟ್ಟು ಮಾತಾಡ್ತೀವ ಇಲ್ವಾ? ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಆದರೆ ನಿಜವಾಗ್ಲೂ ದೇವರು ಅವನಿಗೊಂದು ಆಪರ್ಚುನಿಟಿ ಕೊಡ್ತಾ ಇದ್ದಾನೆ, ದೊಡ್ಡ ಚೆನ್ನಾಗಿ ಮಾಡ್ತೀನಂತೆ, ದೊಡ್ಡ ಚೆನ್ನಾಗಿ ಮಾಡ್ತೀನಂತೆ. ಆದರೆ ಅವನು ಹೇಳ್ತಾ ಇದ್ದಾನೆ, ನನಗೆ ಬೇಡ, ನೀನು ಕರೆದ ನಿನ್ನ ಜನರನ್ನ ದೊಡ್ಡ ಜನಾಂಗವಾಗಿ ಮಾಡು, ನಾನು ನಿನ್ನ ಮಗನಾಗಿರುತ್ತೇನೆ, ನಾನು ನಿನ್ನ ಮಗನಾಗಿರುತ್ತೇನೆ. ನಿಜವಾಗಲೂ ಸಾಯುವವರೆಗೆ ದೇವರು ಮೋಶೆ ಸಂಗಡ ಇದ್ರು. ಆಮೇಲೆ ಹಲ್ಲೆಲೂಯಾ. ಸತ್ರೆ ಮಕ್ಕಳಿಗೆ ಮಣ್ಣು ಮಾಡೋದು ಯಾರ್ರಿ? ಸತ್ರೆ, ಒಂದು ವೇಳೆ ಮಕ್ಕಳು ಸತ್ರೆ ಯಾರು ಮಣ್ಣು ಮಾಡ್ತಾರೆ? ಅವ್ರ ತಂದೆ ತಾಯಿಗಳು ಜೀವಂತವಾಗಿದ್ರೆ ಅವರು ಏನ್ ಮಾಡ್ತಾರೆ? ಮಣ್ಣು ಮಾಡ್ತಾರೆ. ಮೋಶೆ ಸತ್ತಾಗ ಮೋಶೆಗೆ ಮಣ್ಣು ಮಾಡಿದ ದೇವರಾಗಿದ್ದರು. ಆಮೇಲೆ ಎಂತ ಒಂದು ಶ್ಲಾಘ್ಯ. ಹಲ್ಲೆಲೂಯಾ. ಯಾರ ಕೈನಲ್ಲಿ ಮಣ್ಣು ತಗೋಬೇಕ್ರಿ? ಒಳ್ಳೆ ಹರಸುವಂತರ ಕೈನಲ್ಲಿ ಮಣ್ಣು ತಗೋಬೇಕಂತ ಆಸೆ ಇರುತ್ತಲ್ಲ.
ಹಲ್ಲೆಲೂಯಾ. ನನ್ನನ್ನು ಉಂಟು ಮಾಡಿದ ದೇವರೇ, ನನಗೆಲ್ಲವನ್ನು ಒದಗಿಸಿದ ದೇವರೇ, ನನ್ನ ವೆಲ್ ವಿಶರ್, ನನ್ನ ಪೋಷಕ, ನನಗೆ ಸಹಾಯಕ, ನನಗೆ ಟೀಚರ್, ಮತ್ತು ನನಗೆ ಆರೋಗ್ಯದಾಯಕನು, ಮತ್ತು ನನಗೆ ಪರಿಹಾರಿಯಾಗಿರುವಂಥ ನನ್ನ ದೇವರೇ ಅವನಿಗೆ ತಂದೆಯಾಗಿದ್ದ ಸ್ಥಾನವನ್ನು ಕೂಡ ಪೂರೈಸಿದ. ಆಮೆನ್. ಹಲ್ಲೆಲೂಯಾ. ಇವತ್ತು ದೇವರು ನಮ್ಮ ತಂದೆಯಾಗಿರಬೇಕು. ದೇವರು ನಮಗೇನಾಗಿರ್ಬೇಕ್ರಿ? ತಂದೆಯಾಗಿರಬೇಕು, ಒಂದು ತಾಯಿಯಾಗಿರಬೇಕು. ಹಲ್ಲೆಲೂಯಾ. ಅಂದ್ರೆ ನಾನು ದೇವರಿಗೆ ವಿಧೇಯನಾಗಿರಬೇಕು. ಯಾರೆಲ್ಲ ವಿಧೇಯರಾಗ್ತಾರೋ ಅವ್ರನ್ನ ದೇವರು ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. ದೊಡ್ಡವರಿಗೆ, ವಯಸ್ಸಿನಲ್ಲಿ ಹಿರಿಯರಿಗೆ, ದೇವರಿಗೆ ಯಾವಾಗಲೂ ನಾವು ಹೆಂಗಿರಬೇಕು? ವಿಧೇಯರ. ಮೋಶೆ ಇದ್ದ, ಮಾವನಿಗೆ ರೆಸ್ಪೆಕ್ಟ್ ಕೊಟ್ಟ, ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಟ್ಟ, ಹಿರಿಯರಿಗೆ ರೆಸ್ಪೆಕ್ಟ್ ಕೊಟ್ಟ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ತುಂಬಾ ರೆಸ್ಪೆಕ್ಟ್ ಕೊಟ್ಟ. ಆಮೇಲೆ ಅಲ್ಲಲ್ಲಿ ಆದ ಕಾರಣ ದೇವರು ಸಾಯುವ ತನಕ ಅವನ ಸಂಗಡ ಇದ್ದರು. ಆಮೇಲೆ ಅದಕ್ಕೆ ದೇವರು ಇವತ್ತು ನಿಮ್ಮನ್ನು ನನ್ನನ್ನು ನೋಡಿ ಹೇಳ್ತಾ ಇದ್ದಾನೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆ. ಆಮೇಲೆ ಅಲ್ಲೆಲ್ಲ ಪಕ್ಕದಲ್ಲಿದ್ದರು ಕೈ ಕೊಟ್ಟು ಇನ್ನೂ ಸಾರಿ ಹೇಳಿ, ದೇವರು ಮೋಶೆಯ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡ ಇರುತ್ತಾನೆ. ಆಮೇಲೆ ಅಲ್ಲೆಲ್ಲ ಮೋಶೆಗೆ ದೇವರು ಹೆಂಗೆಲ್ಲ ಇದ್ದ? ಬಾಯಾಗಿದ್ದ, ಸಹಾಯಕನಾಗಿದ್ದ, ಆರೋಗ್ಯದಾಯಕನಾಗಿದ್ದ, ಪರಿಹಾರಿಯಾಗಿದ್ದ, ಜಯ ಕೊಡುವಂತ ದೇವರಾಗಿದ್ದ, ಪೋಷಿಸುವಂತವನಾಗಿದ್ದ, ತಾಯಿಯಾಗಿ ತಂದೆಯಾಗಿದ್ದ, ಮತ್ತೆ ವಿಶ್ರಾಂತಿಯನ್ನು ಕೊಡುವಂತವನಾಗಿದ್ದ. ಆಮೇಲೆ ಹಲ್ಲೆಲೂಯಾ. ಸೊ ದೇವರು ಇಷ್ಟೆಲ್ಲ ಮೋಶೆಗಿದ್ದ. ಇವತ್ತು ಅದೇ ದೇವರು ಇವತ್ತು ನಮ್ಮ ಸಂಗಡವನ್ನು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನನ್ನು ಕೈ ಬಿಡುವುದೂ ಇಲ್ಲ, ನನ್ನನ್ನು ತೊರೆಯುವುದೂ ಇಲ್ಲ. ಹಲ್ಲೆಲೂಯಾ. ಸೊ ಈ ವಾಕ್ಯವನ್ನು ದೇವರು ನಮಗೇನ್ ಮಾಡಿಕೊಡಲಿ? ಆಶೀರ್ವಾದ ಮಾಡಿಕೊಡಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ನೀನೇ ನಮಗೆ ಪಾಲಕನು, ಪೋಷಕನು, ನಮ್ಮ ಸಹಾಯಕನು, ನಮ್ಮ ನಡೆಸುವವನು, ಜಯ ಕೊಡುವಂಥವನು, ನಂಬಿಗಸ್ತನು, ಕರದಾತನು ಸ್ವಾಮಿ, ಕರ್ತನೆ ಆರೋಗ್ಯದಾಯಕನು ಸ್ವಾಮಿ, ಕರ್ತನೆ ತಾಯಿ ಸ್ವಾಮಿ, ತಂದೆ ಸ್ವಾಮಿ, ನೀನೇ ನಮಗೆ ಸ್ಥಾನಮಾನಗಳನ್ನು ಹೆಚ್ಚಿಸುವಂತ ದೇವರು, ವಿಶ್ರಾಂತಿಯನ್ನು ಕೊಡುವಂತ ದೇವರಾಗಿದ್ದೀರಿ. ನಾವು ಇವತ್ತು ಮೋಶೆಯ ಹಾಗೆ ನಿನ್ನ ಸಮ್ಮುಖದಲ್ಲಿ ನಾವು ಬಂದಿದ್ದೇವೆ, ನಂಬಿಗಸ್ತರಾಗಿ ಬಂದಿದ್ದೇವೆ, ನಿತ್ಯವೂ ಪ್ರಾರ್ಥನೆ ಮಾಡುವಂತವರಾಗಿ ಬಂದಿದ್ದೇವೆ, ಶ್ರದ್ಧೆಯಿಂದ ನಿನ್ನ ವಾಕ್ಯಗಳನ್ನು ಕೇಳಿ ನಡೆಯುವಂತವರಾಗಿ ಬಂದಿದ್ದೇವೆ. ಅಪ್ಪ, ನಿನಗೆ ಗೌರವವನ್ನು ಕೊಟ್ಟು ವಿಧೇಯರಾಗುವಂತವರಾಗಿ ನಾವು ಬಂದಿದ್ದೇವೆ ಸ್ವಾಮಿ. ದೇವರೇ, ನಿಜವಾಗಲೂ ಈ ಕರ್ತನೆ ನೀನು ಮೋಶೆಯ ಸಂಗಡ ಇದ್ದ ಹಾಗೆ ನಮ್ಮ ಸಂಗಡ ಈ ತಿಂಗಳು ಇರು ಸ್ವಾಮಿ. ಕರ್ತನೆ, ನಾನು ನಿನ್ನನ್ನು ಕೈ ಬಿಡುವುದೂ ಇಲ್ಲ, ನಿನ್ನ ತೊರೆಯೋದು ಇಲ್ಲ ಅಂತ ಹೇಳಿದಿರಲ್ಲಪ್ಪ, ಅದೇ ಪ್ರಕಾರವಾಗಿ ನಮ್ಮ ಸಂಗಡ ಕರ್ತನೆ ಈ ತಿಂಗಳೆಲ್ಲ ಬಂದು ನರ್ತನೆ ನಮ್ಮ ನಡೆಸು. ಈ ತಿಂಗಳನ್ನ ಮೊದಲನೇ ದಿನದಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಈ ತಿಂಗಳ ಕರ್ತನೆ ಕೊನೆಯವರೆಗೆ ಈ ವಾಕ್ಯದ ಆಧಾರದ ಮೇರೆಗೆ ನಮ್ಮನ್ನು ಆಶೀರ್ವಾದ ಮಾಡು, ನಮ್ಮನ್ನು ಬಲಪಡಿಸು, ನಮ್ಮನ್ನು ತುಂಬಿಸು, ನಮ್ಮನ್ನು ಹೆಚ್ಚಿಸು ಕರ್ತನೆ. ಹಾಗೆ ನೀವು ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ, ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ ನನ್ನ ಜೀವಗಳು ಸರಿಗೆ ತಂದೆಯಾದ ದೇವರೇ. ಆಮೆನ್. ಆಮೆನ್. God bless you. Praise the Lord.